ಕೆಪಿಎಸ್ಸಿ ನಲ್ಲಿ ಇಲ್ಲಿ ತನಕ ಯಾರಿಗೂ ಕೂಡ ಒಂದು ಸರಿಯಾದಂತ ಶಿಕ್ಷೆ ಆಗಿಲ್ಲ. ಹಲವಾರು ತರಡಿ ಒಂದು ಮಾತಿದೆ, ಕೆಪಿಎಸ್ಸಿ ಅಂತಂದ್ರೆ ಇವತ್ತು ಎಲ್ಲಾ ಪಕ್ಷಗಳಿಗೂ ಕೂಡ ಒಂದು ಹಾಲು ಕೊಡುವಂತ ಒಂದು ಹಸು ಇದ್ದಂಗೆ. ಆ ತರ ಪ್ರಕಾರ ಆಲ್ಮೋಸ್ಟ್ 60% ಪೋಸ್ಟ್ ಗಳು ಈ ತರ ಒಂದು ಬಿಕ್ರಿ ಆಗಿದಾವೆ ಅಂದ್ರೆ ಅಲ್ಲಾಗೋದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್. ಬಿಜೆಪಿ ಅವ್ರು ಕೂತಿದ್ದಾಗ ಅವ್ರಿಗೆ ಬೇಕಾದವ್ರನ್ನ ಪ್ರೆಸಿಡೆಂಟ್ ಆಗಿ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಇದ್ದಾಗ ಅವ್ರಿಗೆ ಬೇಕಾದವ್ರನ್ನ ಮಾಡ್ತಾರೆ. ಅದಕ್ಕೆ ರಿಸಲ್ಟ್ ಬಿಟ್ಟು ಒಂದೇ ಕೊಠಡಿಯ ಸುಮಾರು 10ಕ್ಕೂ ಹೆಚ್ಚು ಜನ ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಇಂಟರ್ವ್ಯೂ ಬಂದ್ರು. ಸೊ ಇದನ್ನ ಕೇಳಿದ್ರೆ ಕೆಪಿಎಸ್ಸಿ ಕಾರ್ಯದರ್ಶಿಗಳು ಏನ್ ಹೇಳ್ತಾರೆ ಅಂತಂದ್ರೆ ಇಟ್ಸ್ ಮಿರಾಕಲ್, ಅಂದ್ರೆ ಯು ಹ್ಯಾವ್ ಟು ಸೆಲೆಬ್ರೇಟ್ ದಿಸ್, ಅಂದ್ರೆ ಒಂದೇ ಕೊಠಡಿನವರು 10 ಜನ ಸೆಲೆಕ್ಟ್ ಆಗಿದ್ದಾರೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಈ ತರ ಹೇಳ್ತಾ ಇದ್ದಾರೆ. ಇದು ಕೇಂದ್ರ ಸರ್ಕಾರ ಅದನ್ನ ಹೇಳ್ತಾ ಇದೆ, ಏನಂದ್ರೆ ಹೈಯರ್ ಅಂಡ್ ಫೈರ್ ಅಂತ ಒಂದು ತಾಳಿ ಭಾಗ್ಯ ಅಂತ ಹೇಳಿ. ಕೆಪಿಎಸ್ಸಿ ಅವ್ರು ತಮ್ಮ ಸಂಬಂಧಿಕರು ಹೆಣ್ಮಕ್ಳನ್ನ ಮದುವೆ ಆಗ್ತಿರಂದ್ರೆ ಆ ಹುಡುಗನ್ಗೆ ಒಂದು ಹುದ್ದೆ ಕೊಡುವಂತದ್ದು, ಇಂಟರ್ವ್ಯೂನಲ್ಲಿ ಮಾರ್ಕ್ಸ್ ಹೇಳ್ಕೊಡು. ಎಲ್ಲವನ್ನು ನಾನು ನೋಡ್ತಾ ಇರೋದು 2.25 ಲಕ್ಷ ಹುದ್ದೆಗಳು ಖಾಲಿ ಇದ್ರು ಕೂಡ ಸರ್ಕಾರ ಒಂಥರ ಔಟ್ಸೋರ್ಸ್ ಮಾಡುವಂತದ್ದು. ಇವಾಗ ನೋಡಿದೀನಿ, ಟ್ರಾಫಿಕ್ಗೆ ಏನೋ ವಾರ್ಡನ್ಸ್ ಅಂತ ತಗೊಳ್ಳುವಂಥದ್ದು, ಶಿಕ್ಷಕರ ನೇಮಕಾತಿ ಮಾಡೋ ಬದಲು ಅತಿಥಿ ಶಿಕ್ಷಕರು ಉಪನ್ಯಾಸಕರ ನೇಮಕಾತಿ ಮಾಡ್ಕೊಳ್ಳುವಂಥದ್ದು, ಅಥವಾ ಇವತ್ತು ಬ್ಯಾಂಕ್ ಕೂಡ ನಾನು ಕೇಳಿದೆ ಅದೇನೋ ಬೇರೆ ಹೆಸರಲ್ಲಿ ಬ್ಯಾಂಕ್ ಮಿತ್ರ ಅಂತ ತಗೊಳ್ಳುವಂಥದ್ದು, ಏನಂದ್ರೆ ಏನೋ ಸೇವೆ ಮಾಡಿ ಬನ್ನಿ ಅಂತ ತಗೊಳ್ಳುವಂಥದ್ದು. ದುಡ್ಡು ಯಾಕೆ ಸರ್ಕಾರಗಳಿಗೆ ಸರ್? ಈ ಸರ್ಕಾರ ಬಂದೋಗಿವೆ, ಇವ್ರಿಗೆ ನೇಮಕಾತಿ ಮಾಡ್ಕೊಂಡ್ರೆ ಏನ್ ಸಮಸ್ಯೆ? ಇವಾಗ ಏನು ಈ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇದು ಫೇಲ್ ಆಗೋದ್ರೆ ಏನ್ ಮಾಡ್ತೀರಾ? ಅವರು ಅವ್ರು ಹೇಳಿದ ಉತ್ತರ ಏನಂದ್ರೆ, ನಾವು ಎಷ್ಟೋ ಸಲ ಮಳೆ ನಂಬ್ಕೊಂಡು ಬೆಳೆ ಹಾಕ್ತೀವಿ, ಮಳೆನೇ ಬರಲ್ಲ, ಆದ್ರೆ ಉಳುಮೆ ಮಾಡೋದು ಬಿಟ್ಟಿದೀವ ಅಂತ ಹೇಳಿ ಈ ಛಲ ಬೇಕಾಗಿದೆ. ಅಪ್ಲಿಕೇಶನ್ ಫೀಸ್ ಅನ್ನ ಕಲೆಕ್ಟ್ ಮಾಡಬಾರ್ದು, ಸೈನಿಕರನ್ನು ಬಿಟ್ಟಿಲ್ಲ ಅವರು ಅನ್ನೋದು ವಾದ ಇದೆ. ಅಂದ್ರೆ ಅಲ್ಲೂ ಕೂಡ ನೀವು ದೇಶ ಸೇವೆ ಮಾಡಕ್ ಹೋಗ್ತೀನಿ ಅಂದ್ರೂ ಕೂಡ ಅಲ್ಲಿ ಅಗ್ನಿವೀರ್ ಸ್ಕೀಮ್ 4 ವರ್ಷ ಏನೋ ಮಾಡು, ಆಮೇಲೆ ಸರಿ ಅನ್ಸ ತಗೊಳ್ತೀವಿ ಅಂತ ಕೈ ಬಿಟ್ಬಿಡ್ತೀವಿ ಅಂತ. ಇವಾಗ ಕೇಂದ್ರ ಸರ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಜನಪಥ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ರಾಜ್ಯದೆಲ್ಲೆಡೆ ಇವಾಗ ಚರ್ಚೆಗೆ ಗ್ರಾಸವಾಗ್ತಿರುವಂತದ್ದು ಕೆಪಿಎಸ್ಸಿ. ಇದರಲ್ಲಿರೋ ಭ್ರಷ್ಟಾಚಾರ ಇರ್ಬೋದು, ಸ್ವಜನ ಪಕ್ಷಪಾತ ಇರ್ಬೋದು, ಅಥವಾ ಇನ್ನೊಂದ್ ಕಡೆ 2.5 ಲಕ್ಷ ಸರ್ಕಾರಿ ಹುದ್ದೆಗಳು ಕೂಡ ಖಾಲಿ ಇರೋದು ಕೂಡ ಇವಾಗ ಎಲ್ರಿಗೂ ಗೊತ್ತಿರೋ ವಿಷಯ. ಇನ್ನೊಂದ್ ಕಡೆ ಕೇಂದ್ರ ಸರ್ಕಾರದಲ್ಲೂ ಕೂಡ 12 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದೆ. ಇಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಕ್ಕೋಸ್ಕರ ನಮ್ ಜೊತೆಗೆ ಇವತ್ತು AIDYO ಯುವಜನ ಸಂಘಟನೆ, ಇದು ರಾಜ್ಯದೆಲ್ಲೆಡೆ ಯುವ ಜನರ ನಡುವೆ ಹೋರಾಟಗಳನ್ನ ಮಾಡ್ತಾ ಇದೆ. ಇದರ ರಾಜ್ಯ ಉಪಾಧ್ಯಕ್ಷರೊಬ್ಬರಾದಂತ ವಿನಯ್ ಸಾರಥಿ ಅವ್ರ ನಮ್ಮೊಟ್ಟಿಗಿದ್ದಾರೆ. ಅದೊಟ್ಟಿಗೆ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಸಹ ಸಂಚಾಲಕರಲ್ಲಿ ಒಬ್ಬರಾದಂತ ಭವಾನಿ ಶಂಕರ್ ಅವ್ರು ನಮ್ ಜೊತೆಗಿದ್ದಾರೆ. ಸರ್, ಇಬ್ಬರಿಗೂ ಈ ಒಂದು ಇಂಟರ್ವ್ಯೂಗೆ ಸ್ವಾಗತ. ಸರ್, ಮೊದಲನೇದಾಗಿ ಇವತ್ತು ಕೆಪಿಎಸ್ಸಿ ಹಲವಾರು ವರ್ಷಗಳಿಂದ ಇವತ್ತು ಅಲ್ಲಿ ಹಗರಣಗಳು ನಡೀತಾ ಇದೆ. ಮೊನ್ನೆ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸುದ್ದಿ ಆಗಿದೆ. ಇವತ್ತು ತುಂಬಾ ಜನ ಕೇಳೋ ಪ್ರಶ್ನೆ, ಈ ಒಂದು ಹಗರಣಗಳಿಗೆ, ಭ್ರಷ್ಟಾಚಾರಗಳಿಗೆ ಯಾರು ಕಾರಣ? ಕೆಪಿಎಸ್ಸಿ ಕಾರಣನಾ, ಇಲ್ಲ ಕಳೆದ ಸರ್ಕಾರ ಕಾರಣನಾ, ಇಲ್ಲ ಕಾಂಗ್ರೆಸ್ ಸರ್ಕಾರ ಕಾರಣನಾ, ಇಲ್ಲ ಯಾವ ಪಕ್ಷ ಕಾರಣ? ಮೊದಲನೇದಾಗಿ ಏನಂತಂದ್ರೆ ಇವತ್ತು ಕೆಪಿಎಸ್ಸಿ ಆಕ್ಚುಲಿ ನಾವು ನೋಡಿದ್ರೆ ಒಂದು ಸಾಂವಿಧಾನಿಕ ಸಂಸ್ಥೆ. ಅದರ ಉದ್ದೇಶನೇ ಇರೋದು ಒಂದು ಎಫಿಷಿಯಂಟ್ ಮತ್ತೆ ಪ್ರೋ ಪೀಪಲ್ ಜನಗಳನ್ನ ಆಯ್ಕೆ ಮಾಡ್ಬೇಕು ಒಂದು ಸರ್ಕಾರದ ಉನ್ನತ ಹುದ್ದೆಗಳಲ್ಲಿ ಅನ್ನೋದು ಅದರ ಆಶಯ ಇರುವಂತದ್ದು. ಆದ್ರೆ ಏನಾಗಿದೆ, ಇವತ್ತು ಕೆಪಿಎಸ್ಸಿ ನಾವು ನೋಡಿದ್ರೆ ನಮಗೆ ತಿಳಿದ ಮಟ್ಟಿಗೆ ಕಳೆದ ಒಂದು 4-5 ದಶಕಗಳಿಂದ ಏನು ನೇಮಕಾತಿಗಳಾಗ್ತಾ ಇದಾವೆ, ಪ್ರತಿಯೊಂದು ನೇಮಕಾತಿಯಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರಗಳನ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಲೋಕಾರೂಢಿ ಒಂದು ಮಾತಿದೆ, ಕೆಪಿಎಸ್ಸಿ ಅಂತಂದ್ರೆ ಇವತ್ತು ಎಲ್ಲಾ ಪಕ್ಷಗಳಿಗೂ ಕೂಡ ಒಂದು ಹಾಲು ಕೊಡುವಂತ ಒಂದು ಹಸು ಇದ್ದಂಗೆ. ಆ ತರ ಇವತ್ತು ಪರಿಸ್ಥಿತಿ ಇದೆ. ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಅಥವಾ ಜನತಾದಳ ಇರ್ಲಿ, ಯಾವುದೇ ಪಕ್ಷಗಳ ಅಧಿಕಾರಕ್ಕೆ ಬಂದ್ರೂ ಕೂಡ ಅವರು ತಮಗ್ ಬೇಕಾದವ್ರನ್ನ ಅಲ್ಲಿ ಸೀಟಿಗೆ ತಂದು ಕೂರಿಸ್ತಾರೆ. ಮತ್ತೆ ನೇಮಕಾತಿನಲ್ಲಿ ವ್ಯಾಪಕವಾದಂತ ಭ್ರಷ್ಟಾಚಾರದ ಮೂಲಕ ಒಂದು ಹಣ ಮಾಡುವಂತ ಒಂದು ಬಿಸ್ನೆಸ್ ಆಗಿದೆ. ಆ ಹಿನ್ನೆಲೆ ಒಳಗಡೆ ಇವತ್ತು ಕೆಪಿಎಸ್ಸಿ ತನ್ನ ಒಂದು ಕ್ರೆಡಿಬಿಲಿಟಿನ ಕಳ್ಕೊಂಡಿದೆ. ಕೆಪಿಎಸ್ಸಿ ಅನ್ನೋದು ಏನಿದೆ ಅದು ಅಟಾನಮಸ್ ಬಾಡಿ ಆಗ್ಬೇಕು ಆಕ್ಚುಲಿ. ಅದಕ್ಕೆ ಅದು ನೇಮಕಾತಿಗೆ ಬೇಕಾದಂತ ಕ್ರಮಗಳನ್ನ ತಗೊಬೇಕಾಗಿತ್ತು. ಆದ್ರೆ ಅಲ್ಲಾಗೋದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ಸ್. ಬಿಜೆಪಿ ಅವ್ರು ಕೂತಿದ್ದಾಗ ಅವ್ರಿಗೆ ಬೇಕಾದವ್ರನ್ನ ಪ್ರೆಸಿಡೆಂಟ್ ಆಗಿ ಮಾಡ್ತಾರೆ, ಕಾಂಗ್ರೆಸ್ ಅವ್ರು ಇದ್ದಾಗ ಅವ್ರಿಗೆ ಬೇಕಾದವ್ರನ್ನ ಮಾಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಹೋರಾಟಕ್ಕೆ ಇಳಿತಾರೆ, ಬಿಜೆಪಿ ಅವರು ಇದ್ದಾಗ ಕಾಂಗ್ರೆಸ್ನವ್ರು ಹೋರಾಟಕ್ಕೆ ಇಳಿತಾರೆ. ಕೊನೆಗಿಲ್ಲಿ ಸಫರ್ ಆಗೋದು ಹುಡುಗರು. ಬೇಕಾಗಿರೋದೇನಂದ್ರೆ ಕರೆಕ್ಟ್ ಆಗಿ ಎಕ್ಸಾಮ್ಗಳನ್ನ ನಡೆಸಿ ನೇಮಕಾತಿಗಳಿಗೆ ಏನ್ ಕ್ರಮ ತಗೊಬೇಕು ಅದಕ್ಕೆ ಬೇಕಾಗಿರುವಂತ ಒಂದು ಬಾಡಿ ರೆಡಿ ಆಗ್ಬೇಕಾಗಿದೆ. ಇಲ್ಲಿ ಕೆಪಿಎಸ್ಸಿ ಆ ಒಂದು ಸ್ಯಾಂಕ್ಟಿಟಿನ ಕಾಪಾಡ್ಕೋತಾ ಇಲ್ಲ ಇವತ್ತು. ಅದು ಈ ಒಂದು ಭ್ರಷ್ಟಾಚಾರಗಳು ಇದಕ್ಕೆಲ್ಲ ಕಾರಣ ಆಗಿರೋದು ಅದು. ಕೆಪಿಎಸ್ಸಿ ಸರಿ ಇಲ್ಲ ಅಂತಿದ್ದೀರಾ, ಇವಾಗಿನ ಆಡಳಿತ ಪಕ್ಷಗಳು ಇವತ್ತು ಸರಿ ಇಲ್ಲ ಅಂತಿದ್ದೀರಾ. ಹಂಗಂದ್ರೆ ಇವಾಗ ಏನ್ ಪರಿಹಾರ ಅನ್ಸುತ್ತೆ ಸರ್? ಇವತ್ತು ಸಾಕಷ್ಟು ಹುದ್ದೆಗಳು ಇವತ್ತು ಖಾಲಿ ಇದೆ ಸರ್ಕಾರದಲ್ಲಿ. 2.25 ಲಕ್ಷ ಅನ್ನೋದು ನನ್ನ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟ್, ಅಷ್ಟು ಹುದ್ದೆಗಳು ಖಾಲಿ ಇದೆ. ಇವಾಗ ಹಂಗಾರೆ ಏನ್ ಪರಿಹಾರ ನೀವು ಸೂಚಿಸ್ತೀರಾ? ಇವೆಲ್ಲ ಹೋರಾಟದಲ್ಲಿ ಇದ್ದೀರಾ, ಇವತ್ತು ಸಂಘಟನೆ ಮಾಡ್ತಾ ಇದ್ದೀರಾ, ಹಂಗಂದ್ರೆ ಏನು ನಿಜವಾದ ಪರಿಹಾರ ಏನಾಗಬೇಕು? ಇವತ್ತು ಕೆಪಿಎಸ್ಸಿ ನಲ್ಲಿ ರಿಕ್ರೂಟ್ಮೆಂಟ್ ಯಾವ ರೀತಿ ಆಗ್ತಾ ಇದೆ? ಮೊದಲನೇದಾಗಿ ನೋಟಿಫಿಕೇಶನ್ ಇಂದ ಹಿಡಿದು ಆರ್ಡರ್ ಕಾಪಿ ಬರೋ ತನಕ ಎಷ್ಟೋ ನೋಟಿಫಿಕೇಶನ್ಗಳು 5-6 ವರ್ಷಗಳು ಡಿಲೇ ಆಗ್ತಾ ಇದೆ. ನೀವು ಇವತ್ತಿಗೂ ಅವ್ರ ವೆಬ್ಸೈಟ್ ಅಲ್ಲಿ ಹೋಗಿ ನೋಡಿದ್ರೆ
2017, 18, 19 ಹೊರಟಿರೋ ಯಾವ ನೋಟಿಫಿಕೇಶನ್ ಇನ್ನ ಆರ್ಡರ್ ಕಾಪಿಗಳು ಬಂದಿಲ್ಲ. 1ನೇ ಪಾಯಿಂಟ್. ಎರಡನೇದು, ಇವತ್ತು KPSC ಸಂಪೂರ್ಣವಾಗಿ ಭ್ರಷ್ಟ ಆಗಿದೆ. ಬರೀ ಮೊದಲಿನಲ್ಲಿ ಕೆಲವು ಮಾತಿರ್ತಿತ್ತು, ಬರೀ ಇಂಟರ್ವ್ಯೂದಲ್ಲಿ ಏನೋ ಹಗರಣ ಆಗುತ್ತೆ ಅಂತ ಹೇಳಿ. ಬಟ್ ಇವತ್ತು ಪತ್ರಿಕೆಗಳು ಸೋರಿಕೆ ಆಗ್ತಾ ಇದಾವೆ, ಮತ್ತೆ ಇನ್ನೊಂದ್ ಕಡೆಗೆ OMR ಟ್ಯಾಂಪರಿಂಗ್ ಆಗ್ತಾ ಇದೆ. ಸೊ ಈ ತರ ಎಲ್ಲಾ ಹಂತಗಳಲ್ಲಿ ಇವತ್ತು ಭ್ರಷ್ಟಾಚಾರ ಇದೆ. ಸೊ ಅಲ್ಲಿ ನಾವು ನೋಡಿದ್ರೆ ಬಹಳ ಪ್ರಮುಖವಾಗಿ ನಾನು ಇತ್ತೀಚೆಗೆ ಜಸ್ಟ್ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ. 1998ರಲ್ಲಿ ಒಂದು ದೊಡ್ಡ ಹಗರಣ ಆಗಿದೆ KPSC ಇದು. A ಮತ್ತೆ B ಕ್ಯಾಟಗರಿ, ಲೈಕ್ ಪ್ರೊಬೆಷನರಿ ಆಫೀಸರ್ಸ್, AC ಇವ್ರುಗಳಲ್ಲೆಲ್ಲ KS ಅಪಾಯಿಂಟ್ಮೆಂಟ್. ಅವಾಗ ಕೃಷ್ಣಪ್ಪ ಅಂತೇಳಿ KPSC ಚೇರ್ಮನ್ ಇದ್ರು. ಸೊ ಅಲ್ಲೇನಾಗಿದೆ, ಸೊ 20 ವರ್ಷ ಅದು ವಿಚಾರಣೆ ನಡೆದಿದೆ. ಆಲ್ಮೋಸ್ಟ್ 2 ದಶಕಗಳ ಕಾಲ ವಿಚಾರಣೆ ನಡೆದಿದೆ ಅದು ಕೇಸ್ ಆಗಿ. ಆದ್ರೆ ಫೈನಲಿ ಆ ಚೇರ್ಮನ್ ಅನ್ನು ಅಕ್ವಿಟಲ್ ಅಂತ ಹೊರಗೆ ಬಿಡುಗಡೆ ಮಾಡಿದ್ದಾರೆ. ಓನ್ಲಿ ಯಾರು ದುಡ್ಡು ಕೊಟ್ಟಿದ್ರಲ್ಲ, ಕೊಟ್ಟಿರೋರ್ನ ಹುದ್ದೆಯಿಂದ ರಿಮೂವ್ ಮಾಡಿದ್ದಾರೆ. ಆದ್ರೆ ಯಾರು ದುಡ್ಡು ಇಸ್ಕೊಂಡು ಇದನ್ನೆಲ್ಲ ಎಂಟೈರ್ ಲಾಬಿ ಮಾಡಿದ್ದಾರೆ ಅವರು ಆರಾಮಾಗಿ ಹೊರಗಿದ್ದಾರೆ. KPSC ನಲ್ಲಿ ಇಲ್ಲಿ ತನಕ ಯಾರಿಗೂ ಕೂಡ ಒಂದು ಸರಿಯಾದಂತ ಶಿಕ್ಷೆ ಆಗಿಲ್ಲ. ಹಲವಾರು ಸಾಲು ಹಗರಣಗಳಿದಾವೆ. 2011ರಲ್ಲಿ ಬಹಳ ಫೇಮಸ್ ಹಗರಣ ಕೇಳಿರ್ತೀರಿ, ಒಂದು ತಾಳಿ ಭಾಗ್ಯ ಅಂತೇಳಿ. KPSC ಅವ್ರು ತಮ್ಮ ಸಂಬಂಧಿಕರು ಹೆಣ್ಮಕ್ಳನ್ನ ಮದುವೆ ಆಗ್ತಿರಂದ್ರೆ ಆ ಹುಡುಗನ್ಗೆ ಒಂದು ಹುದ್ದೆ ಕೊಡುವಂತದ್ದು, ಇಂಟರ್ವ್ಯೂನಲ್ಲಿ ಮಾರ್ಕ್ಸ್ ಕೊಟ್ಬಿಟ್ಟು ಈ ತರ ಬಹಳ ವ್ಯಾಪಕವಾಗಿದೆ. ಮತ್ತೆ SDFD ನಲ್ಲಿ ಎಷ್ಟೋ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಾಗಿದೆ. ಇತ್ತೀಚಿನ ಕಳೆದ 4-5 ವರ್ಷಗಳದಂತೂ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. PDO ಎಕ್ಸಾಮ್ ರಾಯಚೂರಿನಲ್ಲಿ ಪತ್ರಿಕೆ ಸೋರಿಕೆ ಆಗಿತ್ತು. ಹುಡುಗರು ಬೀದಿಗೆ ಇಳಿದು ಹೋರಾಟ ಮಾಡಿದ್ರು. ಇವತ್ತಿಗೂ ಸುಮಾರು ಹುಡುಗರ ಮೇಲೆ ಕೇಸ್ಗಳು ಹಾಕಿದ್ದಾರೆ. ಆದ್ರೆ ಆ ಸಮಸ್ಯೆ ಸಾಲ್ವ್ ಮಾಡಿಲ್ಲ. ಅದು ಸರಿಯಾದ ತನಿಖೆ ಆಗಿಲ್ಲ, ಅಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿಲ್ಲ. ಮತ್ತೆ ಈ ವರ್ಷ ಈ 26ರಲ್ಲಿ ಪ್ರಾರಂಭದಲ್ಲಿ KS ಮೇನ್ಸ್ ರಿಸಲ್ಟ್ ಬಿಟ್ರು. ಒಂದೇ ಕೊಠಡಿಯ ಸುಮಾರು 10ಕ್ಕೂ ಹೆಚ್ಚು ಜನ ಮೇನ್ಸ್ ಕ್ಲಿಯರ್ ಮಾಡ್ಕೊಂಡು ಇಂಟರ್ವ್ಯೂ ಬಂದ್ರು. ಸೊ ಇದನ್ನ ಕೇಳಿದ್ರೆ KPSC ಕಾರ್ಯದರ್ಶಿಗಳು ಏನ್ ಹೇಳ್ತಾರಂತಂದ್ರೆ, ಇಟ್ಸ್ ಮಿರಾಕಲ್, ಅಂದ್ರೆ ಯು ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಅಂದ್ರೆ ಒಂದೇ ಕೊಠಡಿನವರು 10 ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಈ ತರ ಹೇಳ್ತಾ ಇದ್ದಾರೆ. ಇದು ಇವತ್ತಿನ ಒಂದು ಭ್ರಷ್ಟಾಚಾರ ಎಷ್ಟು ಆಳವಾಗಿದೆ, ಮತ್ತೆ ಭ್ರಷ್ಟಾಚಾರನ ಕ್ಯಾಶುವಲ್ ಆಗಿ ಹೆಂಗ್ ಸಿಸ್ಟಮ್ ತಗೊಳ್ತಾ ಇದೆ, ಇದಕ್ಕೊಂದು ತಾಜಾ ಉದಾಹರಣೆ. ಅದಾದ್ಮೇಲೆ ಇತ್ತೀಚಿನ ಫ್ರೆಶ್ ನೋಡಿರ್ಬೋದು, KPSC ಚೇರ್ಮನ್ ತನ್ನ ಮಗಳ ಒಂದು ಇನ್ಕಮ್ ಸರ್ಟಿಫಿಕೇಟ್ ಫೇಕ್ ಕೊಟ್ಟಿದ್ದಾರೆ, ಒಂದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಕೊನೆಗೆ ರಾಜ್ಯಪಾಲರು ಅವ್ರನ್ನ ವಜಾ ಮಾಡಿದ್ರು. ಹೋರಾಟಗಳು ಬೆಳೆದ್ವು, ಅದ್ರ ಬಗ್ಗೆ ಧ್ವನಿ ಬಂತು, ವಿರೋಧ ವ್ಯಕ್ತ ಆದ್ಮೇಲೆ ಅವ್ರನ್ನ ವಜಾ ಮಾಡಿದ್ರು. ಲೇಟೆಸ್ಟ್ ಈಗ ಒಂದು 15 ದಿವಸದ ಹಿಂದೆ ನೋಡಿದ್ರೆ, ಇವಾಗ ಏನು ಇದು ಪಶು ವೈದ್ಯಾಧಿಕಾರಿಗಳದ್ದು ನೇಮಕಾತಿ ಆಗಿತ್ತು, ಸುಮಾರು 495 ಪೋಸ್ಟ್ಗಳು. ಸೊ ಅಲ್ಲಿ ಕೂಡ ಇವತ್ತು ಬಹಳ ದೊಡ್ಡದಾದಂತಹ ಹಗರಣ ಆಗಿದೆ ಅಂತ ಕೆಲವು ಸ್ಟಿಂಗ್ ಆಪರೇಷನ್ ಮೂಲಕ ಗೊತ್ತಾಗಿದೆ. 70 ಲಕ್ಷ 80 ಲಕ್ಷಕ್ಕೆ ಪೋಸ್ಟ್ಗಳು. ಒಂದು ಅಂದಾಜಿನ ಪ್ರಕಾರ ಆಲ್ಮೋಸ್ಟ್ 60% ಪೋಸ್ಟ್ಗಳು ಈ ತರ ಒಂದು ಬಿಕ್ರಿ ಆಗಿದಾವೆ ಅನ್ನೋ ಒಂದು ಕೂಡ ಅನುಮಾನನ ಹಲವಾರು ಜನ ವ್ಯಕ್ತಪಡಿಸಿದ್ದಾರೆ, ಪತ್ರಿಕೆಗಳಲ್ಲಿ ಕೂಡ ಬಂದಿದೆ. ಸೊ ಇಲ್ಲಿ ಇಷ್ಟೊಂದು ಆಳವಾಗಿ ಒಂದು ಕರಪ್ಷನ್ ನಡೀತಾ ಇದೆ. ಮತ್ತೆ ಇದರ ಫಲಾನುಭವಿಗಳು ಎಲ್ಲಾ ಪಕ್ಷದವರು ಇದ್ದಾರೆ, ಒಂದು ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷಗಳು ಇದರ ಫಲಾನುಭವಿಗಳಿದಾವೆ. ಇಲ್ಲಿ ನಾವು ನಂಬಿರೋದು ಒಂದು ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಇದಕ್ಕೆ ಸುತ್ತುವರ್ದಂಗೆ ಇದೆ. ಈಗ ನೀವು ಏನ್ ಹೇಳಿದ್ರಲ್ಲ, ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ 2013ರಲ್ಲಿ PC ಹೋಟಾ ಸಮಿತಿ ಅಂತೇಳಿ ಒಂದು ಕಮಿಟಿನ ನೇಮಕ ಮಾಡಿದ್ರು. ಯಾವ ಹಿನ್ನೆಲೆ ಒಳಗಡೆಗೆ 11ರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ಆಗಿದ್ರು ಹಿನ್ನೆಲೆ ಒಳಗಡೆ. ಸೊ ಅದು ಒಳ್ಳೆ ರೆಕಮೆಂಡೇಶನ್ಸ್, ವೈಜ್ಞಾನಿಕ ಹಲವಾರು ಸೈಂಟಿಫಿಕ್ ರೆಕಮೆಂಡೇಶನ್ಸ್ ಗಳನ್ನ ಕೊಟ್ಟಿದೆ. ಎಲ್ಲಿ ಅವ್ರು ಒಂದ್ ಕಡೆಗೆ ಹೇಳ್ತಾರೆ, KPSC ಸದಸ್ಯರ ಆಯ್ಕೆಯಿಂದಾನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ, ಸದಸ್ಯರು ಅಧ್ಯಕ್ಷರ ಆಯ್ಕೆಯಿಂದಾನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಸೊ ಅಲ್ಲಿ ನಾವು ಏನು ಒಂದು ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು ಅಥವಾ ಏನು ಅಂತಂದ್ರೆ, ಆಗ್ಲೇನೆ ವಿನಯ್ ಸರ್ ಅವ್ರು ಹೇಳಿದ್ರು, ಇಲ್ಲಿ ಒಂದು ವಿಷಯ ತಜ್ಞರು ಬೇಕು. ಇಟ್ ಶುಡ್ ನಾಟ್ ಬಿ ಎ ಪೊಲಿಟಿಕಲ್ ಇದು ಒಂದು ಸ್ಯಾಂಕ್ಷನ್ ಅಥವಾ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಆಗ್ಬಾರ್ದು. ಇದು ಒಂದು ತಜ್ಞರು ಬೇಕು. ಒಂದು ಎಕ್ಸಾಮ್ ಅನ್ನ ಸಿಸ್ಟಮೆಟಿಕ್ ಆಗಿ ಕಂಡಕ್ಟ್ ಮಾಡುವಂತ ತಜ್ಞರು ಯಾರಿದ್ದಾರೆ ಅವರು ಸಮಿತಿ ಒಳಗಡೆಗೆ ಬರ್ಬೇಕು. ಈ ರೆಕಮೆಂಡೇಶನ್ ಅನ್ನ ಕೊಟ್ಟಿದೆ, ನೇಮಕಾತಿ ಪ್ಯಾರಾಮೀಟರ್ ಗಳನ್ನು ಕೂಡ ಅದು ಹೇಳಿದೆ PC ಹೋಟಾ ಸಮಿತಿ. ಆದ್ರೆ ಅದನ್ನ ಯಾವ ಸರ್ಕಾರಗಳು, ನಂತರದ ಸರ್ಕಾರಗಳು ಜಾರಿಗೊಳಿಸಿಲ್ಲ. ಒಂದು ಪಾಯಿಂಟ್. ಎರಡನೇದು, ಅಲ್ಲಿ ಸಿಬ್ಬಂದಿಗಳನ್ನ ನಿಯಮಿತವಾಗಿ ವರ್ಗಾವಣೆ ಮಾಡಬೇಕು. ಎಷ್ಟೋ ಜನ, ನಾವು ಇತ್ತೀಚೆಗೆ ಒಬ್ರು ಹೇಳ್ತಾ ಇದ್ರು, ಅಲ್ಲಿ ಯಾವುದೋ ಒಂದು ಕೀ ಪೊಸಿಷನ್ ಇರೋರು ಆಲ್ಮೋಸ್ಟ್ 15-20 ವರ್ಷದಿಂದ ಒಬ್ಬರೇ ಇದ್ದಾರೆ. ಸೊ ಅಲ್ಲಿ ಒಂದು ಸ್ಕೋಪ್ ಜಾಸ್ತಿ ಇರುತ್ತೆ ಒಂದು ಭ್ರಷ್ಟಾಚಾರ ಇನ್ನಷ್ಟು ಸಿಸ್ಟಮೆಟಿಕ್ ಆಗಿ ನಡೀಲಿಕ್ಕೆ. ಸೊ ನಿಯಮಿತವಾಗಿ ಟ್ರಾನ್ಸ್ಫರ್ ಗಳಾಗಬೇಕು. ಮತ್ತೆ ಪ್ರಶ್ನೆ ಪತ್ರಿಕೆ ತೆಗೆಯೋದ್ರಿಂದ ಹಿಡಿದು ಎಕ್ಸಾಮ್ ಕಂಡಕ್ಷನ್ ಪ್ರೋಸೆಸ್ ಒಳಗಡೆಗೆ ವೈಜ್ಞಾನಿಕ ಅಪ್ರೋಚ್ ಗಳನ್ನ ಬಳಸಿ ಒಂದು ಸುಧಾರಣೆ ತಂತ್ರಜ್ಞಾನ ಬಳಸಿಬಿಟ್ಟು ಒಂದು ಎಕ್ಸಾಮ್ ಅನ್ನ ಬಹಳ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕಂಡಕ್ಟ್ ಮಾಡ್ಲಿಕ್ಕೆ ಏನ್ ಬೇಕು ಸ್ಟೆಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಂತಹ ಹಲವಾರು ರೆಕಮೆಂಡೇಶನ್ಸ್ ಇದಾವೆ. ಇವಾಗ ಆಗ್ಬೇಕಾಗಿರೋದು ರೆಕಮೆಂಡೇಶನ್ಸ್ ಜಾರಿ ಆಗ್ಬೇಕು. ಜಾರಿ ಆದಾಗ ನಾವು ಒಂದಷ್ಟು ಸುಧಾರಣೆಗಳನ್ನ ಅಥವಾ ಒಂದು ಅಮೂಲಾಗ್ರ ಬದಲಾವಣೆನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಅದಾಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಮತ್ತೆ ಯುವ ಜನರು ಪ್ರಶ್ನೆ ಮಾಡ್ಬೇಕು. ಒಂದು ಸಂಘಟಿತರಾಗಿ ಸರಿಯಾಗಿ ಒಂದು ಒತ್ತಡನ ನಾವು ಸರ್ಕಾರದ ಮೇಲೆ ತಂದ್ರೆ ಮಾತ್ರನೇ ಸರ್ಕಾರಗಳು ಇದು ಅದ್ರ ಬಗ್ಗೆ ಕ್ರಮ ತಗೊಳ್ಳಿಕ್ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ 13ರಲ್ಲಿ ಅದು ವರದಿ ಬಂದಿದ್ದು, ಅದಾದ್ಮೇಲೆ ಅವಾಗ ಕಾಂಗ್ರೆಸ್ ಇತ್ತು 13ರಿಂದ 18, ಆಮೇಲೆ JDS ಬಂದಿದೆ, BJP ಬಂದಿದೆ, ಈಗ ಮತ್ತೆ ಕಾಂಗ್ರೆಸ್ ಬಂದಿದೆ. ಅಂದ್ರೆ ರಾಜ್ಯದಲ್ಲಿರುವಂತ ಎಲ್ಲಾ ಪಕ್ಷಗಳು ಅಧಿಕಾರ ಅನುಭವಿಸಿದ, ಆದ್ರೆ ಯಾರು ಆ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಹಗರಣಗಳಾದಾಗ ವಿರೋಧ ಪಕ್ಷದಲ್ಲಿದ್ದವರು ಆಡಳಿತ ಪಕ್ಷದ ಮೇಲೆ ನೀವಿದ್ದಾಗ ಆಯ್ತು ಅಂತ ಹೇಳ್ತಾರೆ.
ಆದ್ರೆ ತಾವು ಅಧಿಕಾರದಲ್ಲಿದ್ರು, ತಾವು ಆ ವರದಿನ ಜಾರಿ ಮಾಡಿಲ್ಲ. ಸೊ ಇಲ್ಲಿ ನಾವು ಒಂದು ಹೋರಾಟ ಬೇಕಾಗಿದೆ, ಸಮರಶೀಲ ಸಂಘಟಿತ ಹೋರಾಟ ಬೇಕಾಗಿದೆ. ಅದ್ರ ಮೂಲಕನೇ ಒಂದು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಒಂದು. ಸರ್, ಇವಾಗ ಎಲ್ಲವನ್ನು ನಾನು ನೋಡ್ತಾ ಇರೋದು 2.25 ಲಕ್ಷ ಹುದ್ದೆಗಳು ಖಾಲಿ ಇದ್ರು ಕೂಡ ಸರ್ಕಾರ ಒಂಥರ ಔಟ್ಸೋರ್ಸ್ ಮಾಡುವಂತದ್ದು. ಇವಾಗ ನೋಡಿದೀನಿ, ಟ್ರಾಫಿಕ್ಗೆ ಏನೋ ವಾರ್ಡನ್ಸ್ ಅಂತ ತಗೊಳ್ಳುವಂತದ್ದು, ಶಿಕ್ಷಕರ ನೇಮಕಾತಿ ಮಾಡೋ ಬದಲು ಅತಿಥಿ ಶಿಕ್ಷಕರು ಉಪನ್ಯಾಸಕರ ಅಂತ ನೇಮಕಾತಿ ಮಾಡ್ಕೊಳ್ಳುವಂತದ್ದು, ಅಥವಾ ಇವತ್ತು ಬ್ಯಾಂಕ್ ಕೂಡ ನಾನು ಕೇಳಿದೆ ಅದೇನೋ ಬೇರೆ ಹೆಸರಲ್ಲಿ ಬ್ಯಾಂಕ್ ಮಿತ್ರ ಅಂತ ತಗೊಳ್ಳುವಂತದ್ದು. ಇದೇನಂದ್ರೆ ಏನೋ ಸೇವೆ ಮಾಡಿ ಬನ್ನಿ ಅಂತ ತಗೊಳ್ಳುವಂತದ್ದು. ದುಡ್ಡು ಇದು ಯಾಕೆ ಸರ್ಕಾರಗಳಿಗೆ ಸರ್? ಈ ಸರ್ಕಾರ ಬಂದೋಗಿವೆ, ಇವ್ರಿಗೆ ನೇಮಕಾತಿ ಮಾಡ್ಕೊಂಡ್ರೆ ಏನ್ ಸಮಸ್ಯೆ? ಇವಾಗ ಏನ್ ಅವ್ರ ದುಡ್ಡು ಅಲ್ವಲ್ಲ, ಇದು ಕೊಡುವಂತದ್ದು ಜನಸಾಮಾನ್ಯರ ತೆರಿಗೆ ದುಡ್ಡು. ಹೆಚ್ಚೆಚ್ಚು ಸರ್ಕಾರಿ ನೌಕರಿ ಹೆಚ್ಚಾದ್ರೆ ಉದ್ಯೋಗಗಳಿಗೆ, ಯಂಗ್ಸ್ಟರ್ಸ್ಗೆ ಜಾಬ್ ಸಿಗುತ್ತೆ, ಇದರಿಂದ ಸೊಸೈಟಿಗೆ ಹೆಲ್ಪ್ ಆಗುತ್ತಲ್ಲ ಸರ್. ಆದ್ರೂ ಸರ್ಕಾರಗಳು ಯಾಕೆ ಮಾಡಲ್ಲ? ಬಹಳ ಇಂಪಾರ್ಟೆಂಟ್ ಪ್ರಶ್ನೆನ ಕೇಳಿದೀರಾ ನೀವು. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಆಶಾ ವರ್ಕರ್ಸ್ ಅಂತ ಇದ್ದಾರೆ. ಆಶಾ ವರ್ಕರ್ಸ್ ಅವರು ಡೆಡಿಕೇಟೆಡ್ ಆಗಿ ಹಳ್ಳಿಗಳಿಗೆ ಹೋಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿ ಏನು ಸೇವೆ ಸಲ್ಲಿಸಿದ್ದಾರೆ, ಅದರಿಂದ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಬಿದ್ದಿದೆ, ಕರ್ನಾಟಕದಲ್ಲಿ ಬಿದ್ದಿದೆ. ಅದೇ ರೀತಿಯಲ್ಲಿ ಕೋವಿಡ್ ನಲ್ಲಿ ಅವರು ಸಲ್ಲಿಸಿದಂತ ಸೇವೆ ಅವಿಸ್ಮರಣೀಯ. ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಗ್ನೈಸ್ ಮಾಡಿದೆ ಇದನ್ನ. ಬಟ್ ಅವ್ರು ಏನು, ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಕೆಳಗಡೆ ಬರುವಂತ ನೌಕರರ ಅಲ್ಲ. ಅವ್ರನ್ನ ಸೋಷಿಯಲ್ ಸರ್ವಿಸ್ ಅಂತ ತಗೊಂಡಿದ್ದಾರೆ. ಅವ್ರನ್ನ ಅಕ್ರಿಡೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತ ಅವ್ರು, ASHA, ಆಶಾ ಅಂದ್ರೆ. ಇದು ಏನ್ ನಗೆ ಪಾಟ್ಲಿನ ವಿಷಯ ಅಲ್ಲ. ಯಾರನ್ನೋ ಕರ್ಕೊಂಡು ಅವ್ರದ್ದು ಕೆಲಸ ತಗೋತಾ ಇದೆ ಸರ್ಕಾರ. ಇವಾಗ ಅವ್ರಿಗೆ ಸರಿಯಾದಂತ ಒಂದು ಎಂಪ್ಲಾಯ್ಮೆಂಟ್ ಸ್ಟೇಟಸ್ ನ ಕೊಟ್ಟು ಅವ್ರಿಗೆ ಬೇಕಾಗಿರುವಂತ ಸಂಬಳನ ಕೊಡೋದಕ್ಕೆ ಸರ್ಕಾರ ಫೇಲ್ಯೂರ್ ಆಗಿದೆ ಇಲ್ಲಿ. ಇದಕ್ಕೇನ್ ಕಾರಣ? ಇವಾಗ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಅಂಗನವಾಡಿಗೆ ಹೋಗುತ್ತೆ. ಅಂಗನವಾಡಿ ವರ್ಕರ್ಸ್ದು ಅದೇ ಪರಿಸ್ಥಿತಿ ಇವತ್ತು. ಅದೇ ರೀತಿನಲ್ಲಿ ಗೆಸ್ಟ್ ಲೆಕ್ಚರರ್ಸ್, ಗೆಸ್ಟ್ ಟೀಚರ್ಸ್, ಟೀಚರ್ ಪೋಸ್ಟ್, ಹೋಮ್ ಗಾರ್ಡ್ಸ್, ಅವ್ರನ್ನ ಅತ್ಯಂತ ಶೋಷಣೆಗೆ ಒಳಪಟ್ಟಿರುವಂತ ಇವರು ಅವರು. ಇಲ್ಲಿ ನಾನೇನೋ ಹೇಳಕ್ ಹೋದೆ ಮಾಡ್ತೀನಿ. ಈ ಟೀಚರ್ಸ್ ಪೋಸ್ಟ್ಗಳು ಸುಮಾರು ಒಂದು 60,000 ಪೋಸ್ಟ್ಗಳು ಖಾಲಿ ಇದ್ರೆ 50,000 ಗೆಸ್ಟ್ ಟೀಚರ್ ಪೋಸ್ಟ್ ಕರೀತಾರಂತೆ. ಅಂದ್ರೆ ಸರ್ಕಾರದ ಉದ್ದೇಶ ಏನು ಇಲ್ಲಿ? ಇದು ಡೆಫಿನೆಟ್ಲಿ ಪ್ರಶ್ನೆಗೆ ಬರುತ್ತೆ. ಪಾಯಿಂಟ್ ಅಂತ ಹೇಳಿದ್ರೆ ಸರ್ಕಾರದ ಉದ್ಯೋಗ ನೀತಿನೇ ಬದಲಾಗೋಗಿದೆ. ಅದನ್ನ ಎಲ್ಲೂ ಬಂದು ಸ್ಪಷ್ಟವಾಗಿ ಓಪನ್ ಆಗಿ ಹೇಳ್ತಾ ಇಲ್ಲ ಸರ್ಕಾರ. ಉದ್ಯೋಗದ ನೀತಿ ಬದಲಾಗೋಗಿದೆ. ಪರ್ಟಿಕ್ಯುಲರ್ಲಿ ಈ ಗ್ಲೋಬಲೈಸೇಷನ್, ಲಿಬರಲೈಸೇಷನ್, LPG ಪಾಲಿಸಿನ ಇಂಪ್ಲಿಮೆಂಟ್ ಮಾಡಿದ್ಮೇಲಂತೂ ಕಂಪ್ಲೀಟ್ಲಿ ಎಂಪ್ಲಾಯ್ಮೆಂಟ್ ಪಾಲಿಸಿಗಳು ಬದಲಾಗೋಗಿದೆ. ಎಲ್ಲಾನು ಕೂಡ ತಗೊಳ್ಳಿ, ಎಷ್ಟು ಬೇಕೋ ಬಳಸ್ಕೊಳ್ಳಿ, ಬಿಸಾಡಿ. ಇಲ್ಲಿ ಮೊದಲಿದ್ದಂತ ಕಾರ್ಮಿಕ ಹೋರಾಟಗಳು ಬೆಳೆದಾಗ ಬಂದಂತ ಇದು ಏನು ಒತ್ತಡಗಳು ಏನಿತ್ತು ಅದಿಲ್ಲ ಇವಾಗ. ಕಾರ್ಮಿಕ ಹೋರಾಟಗಳು ಬೆಳೆದಾಗ ಉದ್ಯೋಗ ಭದ್ರತೆ ಇತ್ತು. 8 ಗಂಟೆ ಕಾಲ ದುಡಿತಾ, 8 ಗಂಟೆ ಮೇಲೆ ದುಡಿದ್ರೆ OT ಸಿಗುತ್ತೆ. 8 ಗಂಟೆ ಕಾಲ ದುಡಿತಾ ಅನ್ನೋದು ಹಕ್ಕು ನಮ್ದು. ಇನ್ನೊಂದ್ ಕಡೆಗೆ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅಥವಾ ಪೆನ್ಷನ್, ಇದೆಲ್ಲ ನಮ್ಮ ಹಕ್ಕಾಗಿತ್ತು. ಇವಾಗ ಹಕ್ಕನ್ನೆಲ್ಲ ಸಂಪೂರ್ಣವಾಗಿ ಕಿತ್ಕೊಂಡು ಏನಂದ್ರೆ ಹೊಸದಾಗಿ ಇಷ್ಟ ದಿನ ಅದನ್ನ ಹೇಳಿರ್ಲಿಲ್ಲ, ಇದರ ಕೇಂದ್ರ ಸರ್ಕಾರ ಅದನ್ನ ಹೇಳ್ತಾ ಇದೆ. ಏನಂದ್ರೆ ಹೈಯರ್ ಅಂಡ್ ಫೈರ್ ಅಂತೆ. ಹೈಯರ್ ಮಾಡ್ಕೊಳ್ಳಿ, 3 ತಿಂಗಳು ಕೆಲಸ ತಗೊಳ್ಳಿ, ಆಮೇಲೆ ಫೈರ್ ಮಾಡಿ. ಪಾಲಿಸಿಗಳು ಹೀಗೆ ಬದಲಾಗ್ತಾ ಇದೆ. ಇಲ್ಲಿ ಪ್ರಜ್ಞಾವಂತ ಯುವಕರು ನಾವುಗಳು ಸಂಘಟಿತರಾಗಬೇಕಾಗತ್ತೆ. ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗುತ್ತೆ. ಇದೆಲ್ಲಪ್ಪ ನೀವು ಮಾಡ್ಬೇಕಾಗಿರೋದು ಪಾಲಿಸಿ. ಪರ್ಮನೆಂಟ್ ನೇಚರ್ ಆಫ್ ಜಾಬ್ಸ್ ಕೊಡಿ. ಪರ್ಮನೆಂಟ್ ನೇಚರ್ ಆಫ್ ಜಾಬ್ಸ್ ಜೊತೆಗೆ ಜಾಬ್ ಸೆಕ್ಯೂರಿಟಿ ಕೊಡಿ. ನೀವು ಜೀವನ ಭದ್ರತೆ ಕೊಡಿ. ಅದು ಕೊಟ್ಟಾಗ ಬೇರೆ ಸಮಸ್ಯೆಗಳು ಹೋಗುತ್ತೆ. ಇದು ಒಂಥರ ನಗೆಪಾಟ್ಲಿಗೆ ಅಂದ್ರೆ ದುಡಿಯೋದಕ್ಕೆ 10,000 ಕೈಗಳಿದೆ, 3,000 ಕೈಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಟ್ರಾಫಿಕ್ ವಾರ್ಡನ್ ಅಥವಾ ಹೋಮ್ ಗಾರ್ಡ್, ನೀವು ಒಬ್ಬ PC ನ ನೇಮಕಾತಿ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ಬೇಕು, ಅದಕ್ಕೆ ಕಾಲಭಾಗದ ಕಾಸಲ್ಲಿ ಇವ್ರ ಕೈಲಿ ಕೆಲಸ ತೆಗೆಸ್ಕೊತಾ ಇದಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇನೆ, ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಪರಿಸ್ಥಿತಿ ಹೀಗಾಗಿದೆ. ಅದಕ್ಕೆ ಇಲ್ಲಿ ಪ್ರಜ್ಞಾವಂತ ಯುವಕರು ಒಂದಾಗಬೇಕಾಗಿದೆ. ಈ ಒಂದಾಗೋ ಕೆಲಸ, ಸಂಘಟನೆ ಮಾಡೋ ಕೆಲಸ AIDYO ಮೂಲಕ ಮಾಡ್ತಾ ಬಂದಿದೀವಿ. ನನ್ಗೆ ಇನ್ನೊಂದು ಪಾಯಿಂಟ್ ಆಡ್ ಮಾಡ್ಬೇಕು ಅನ್ಸಿದ್ದು. ಭವಾನಿ ಶಂಕರ್ ಅವರು ಹೇಳ್ತಾ ಇದ್ರು, ಈ ಹೋಟಾ ಸಮಿತಿ ಶಿಫಾರಸಿನ ಬಗ್ಗೆ ಹೇಳಿದ್ರು ಅವರು. ಅದ್ರಲ್ಲಿ ಹಲವಾರು ಶಿಫಾರಸುಗಳು ಬಂದಿದೆ. KPSC ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಿಡಬೇಕು ಅಂತಿದೆ. ಅಂದ್ರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂದ್ರೆ ಏನು? ನಿಮಗೆ ಈ ತಿಂಗಳಿಗೆ ಪ್ರತಿ ತಿಂಗಳು ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಬರುತ್ತೆ. ಅದರದ್ದು ಎಕ್ಸಾಮ್ ಇಂಥ ತಿಂಗಳಲ್ಲಿ ನಡೆಯುತ್ತೆ. ಎಕ್ಸಾಮ್ ನಡೆದ್ಮೇಲೆ ನೇಮಕಾತಿ ಹಿಂಗಾಗುತ್ತೆ. ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಕೂಡ ಇವರು ಪೂಲಿಂಗ್ ಮಾಡಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಬಿಡಬೇಕು ಎಕ್ಸಾಮಿನೇಷನ್ಗೆ. ಹುಡುಗರಿಗೆ ನಾನು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ಬೇಕು ಅನ್ನೋ ಟಾರ್ಗೆಟ್ ಇರುತ್ತೆ, ಓದ್ತಾರೆ, ಅದಕ್ಕೆ ಪ್ರಿಪೇರ್ ಆಗ್ತಾರೆ, ಆ ಎಕ್ಸಾಮ್ಸ್ ನ ಪರ್ಫಾರ್ಮ್ ಮಾಡ್ತಾರೆ. ಇವಾಗ ಅದು ಯಾವ್ದು ಇಲ್ಲ, ಓದ್ತಾ ಇರಿ ಕೂತ್ಕೊಂಡು. ನಾವು ವರ್ಕ್ ಮಾಡ್ತಾ ಇದೀವಲ್ವಾ, ಇಲ್ಲ ಬೆಂಗಳೂರಿನ ವಿಜಯನಗರ ಚಂದ್ರ ಲೇಔಟ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ, ಅಥವಾ ಧಾರವಾಡದ ಸಪ್ತಾಪುರ ಅಲ್ಲಿ ವರ್ಕ್ ಮಾಡ್ತೇವೆ. ಹಲವಾರು ಕಡೆ ನಾವು ಈ ಹುಡುಗರ ಮಧ್ಯ ನಾವು ಸಂಘಟನೆ ಕೆಲಸ ಮಾಡುವಾಗ ಎಲ್ಲ ಹುಡುಗರು ಹೇಳೋದು, ಸರ್ ಓದ್ತಾ ಇದೀವಿ ಸರ್, ಯಾವ್ದಕ್ಕೆ ಅಂತ ಗೊತ್ತಿಲ್ಲ, ಯಾವ್ದನ್ನ ನೋಟಿಫಿಕೇಶನ್ ಬರುತ್ತೆ ಸರ್ ಇಷ್ಟರಲ್ಲೇ. ಅಂದ್ರೆ
ಇಷ್ಟು ದೊಡ್ಡ ಸಂಖ್ಯೆ ಯುವಕರು ಕಾಯ್ತಾ ಇದ್ದಾರೆ. ಇವಾಗ ಇದಕ್ಕೆ ಬೇಕಾಗಿರುವಂತ ಸರಿಯಾದಂತ ಕ್ರಮಗಳನ್ನ ತಗೊಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ. ಆದ್ರೆ ಅವರು ಸಂಪೂರ್ಣ ಬೇಜವಾಬ್ದಾರಿಯಿಂದ, ಎಲ್ಲ ಪಕ್ಷಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾ ಇದ್ದಾರೆ. ಇದು ನಂಗೆ ಅನ್ಸಿದ್ದು. ವಿಷಯ ಇದೆ, ಏನು ಸರ್ಕಾರಗಳು ಇವತ್ತು ಕಾಯಂ ನೇಮಕಾತಿಗಳನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದಾವೆ. ಅವಾಗ್ಲೇನೆ ಹೇಳ್ದಂಗೆನೆ ಗುತ್ತಿಗೆ ಪದ್ಧತಿ ಇರ್ಬೋದು, ಹೊರ ಗುತ್ತಿಗೆ ಇರ್ಬೋದು, ಗೆಸ್ಟ್ ಲೆಕ್ಚರ್, ಗೆಸ್ಟ್ ಟೀಚರ್ ಅನ್ನೋ ಕಾನ್ಸೆಪ್ಟ್ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಬ್ಯಾಂಕ್ ಮಿತ್ರ, ಇದೆಲ್ಲ ಯಾಕೆ ತರ್ತಾ ಇದಾರೆ ಅಂದ್ರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಸರ್ಕಾರದ ನೀತಿಗಳು ಏನು 1990ರಲ್ಲಿ ತಂದಂತ ಒಂದು 1990s ಅಲ್ಲಿ ತಂದಂತ ಏನು ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಪಾಲಿಸಿ ಇದೆ, ಅದ್ರ ಮುಂದುವರಿದ ಭಾಗವಾಗಿ 2003ರಲ್ಲಿ ಆಗಿನ ವಾಜಪೇಯಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಜಾರಿಗೊಳಿಸಿದೆ, FRBM ಅಂತೇಳಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತೇಳಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ತಂದಿದೆ. ಆ ಕಾನೂನನ್ನೇ ಯಾಕೆ ಮಾಡಿದಾರೆ ಅಂತಂದ್ರೆ ಸರ್ಕಾರ ತನ್ನ ಒಟ್ಟು ಆದಾಯದಲ್ಲಿ ಈ ಉದ್ಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಇದನ್ನ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ ಅವ್ರ ಬಜೆಟ್ ಒಳಗಡೆ. ಮತ್ತೆ ಸರ್ಕಾರದ್ದು 3 ತರದ್ದು ಎಕ್ಸ್ಪೆಂಡಿಚರ್ ಇರುತ್ತೆ, ಒಂದು ಕಮಿಟೆಡ್ ಎಕ್ಸ್ಪೆಂಡಿಚರ್, ಇನ್ನೊಂದು ಸೋಷಿಯಲ್ ವೆಲ್ಫೇರ್ ಮೆಷರ್ಸ್, ಮತ್ತೊಂದು ಇನ್ಫ್ರಾಸ್ಟ್ರಕ್ಚರ್ ಈ ತರ ಡೆವಲಪ್ಮೆಂಟ್ ಅಂತ ಹೇಳೋದು. ಸೊ ಅಲ್ಲಿ ಸರ್ಕಾರಗಳು ಇವಾಗ ತಮ್ಮ ಪಾಲಿಸಿಯನ್ನ ಏನ್ ಮಾಡಿದಾವಂದ್ರೆ ಈ ಒಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮತ್ತೆ ಸಾಮಾಜಿಕ ಭದ್ರತಾ ಒಂದು ಸರ್ವಿಸ್ ಸೆಕ್ಟರ್ ಗಳೇನಿದೆ, ಸೋಷಿಯಲ್ ವೆಲ್ಫೇರ್ ಮೆಷರ್ಸ್, ಇದಕ್ಕೆ ಬಜೆಟ್ ನಲ್ಲಿ ಹಣವನ್ನ ಕಡಿತ ಮಾಡ್ತಾವ. ಆಕ್ಟ್ ಹೇಳುತ್ತೆ ಇನ್ ದ ಫ್ಯೂಚರ್ ಇಯರ್ಸ್ ಪ್ರತಿ ವರ್ಷ ತಮ್ಮ ಬಜೆಟ್ ಅಲ್ಲಿ ಈ ಒಂದು ಕ್ಷೇತ್ರಕ್ಕೆ ಕೊಡುವಂತ ಅನುದಾನನ ಕಡಿತ ಮಾಡ್ತಾ ಹೋಗ್ಬೇಕು. ಯಾವ್ದಕ್ಕೆ ಹೆಚ್ಚಿಗೆ ಮಾಡ್ಬೇಕು? ಒಂದು ಇನ್ವೆಸ್ಟರ್ ಫ್ರೆಂಡ್ಲಿ ಪ್ರಾಜೆಕ್ಟ್ ಗಳಿಗೆ ನೀವು ಹೈವೇಗಳನ್ನ ಮಾಡಿ, ಏರ್ಪೋರ್ಟ್ ಗಳನ್ನ ಮಾಡಿ, 6 ಲೈನ್ ಇರೋದನ್ನ 8 ಲೈನ್ ಮಾಡಿ, ಟನಲ್ ರೋಡ್ ಗಳನ್ನ ಮಾಡಿ, ಅಥವಾ ನೀವು ಫ್ಲೈಓವರ್ ಗಳನ್ನ ಮಾಡಿ, ಅಥವಾ ಅವರಿಗೆ ಅವಶ್ಯಕತೆ ಇರುವಂತ ಪವರ್ ಪ್ಲಾಂಟ್ ಗಳನ್ನ ಹಾಕಿ, ಯಾರಿಗೆ ಬಿಸ್ನೆಸ್ ಈಸಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಈಸಿ ಪ್ರಾಜೆಕ್ಟ್ ಗಳಿಗೆ ತನ್ನ ಬಜೆಟ್ ನ ಮೇಜರ್ ಒಂದು ಪೋರ್ಷನ್ ಅನ್ನ ಇವತ್ತು ಸರ್ಕಾರಗಳು ಖರ್ಚು ಮಾಡ್ತಾ ಇದೆ. ಹಂಗಾಗಿ ಇವತ್ತು ಉದ್ಯೋಗನು ಕೂಡ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಟ್ ಮಾಡ್ಲಿಕ್ಕೆ ಬಜೆಟ್ ನಲ್ಲಿ ಈ ಎಲ್ಲಾ ಹೊಸ ಮಾದರಿಗಳನ್ನ ಅವರು ತಂದಿದ್ದಾರೆ. ಅದೇ ರೀತಿ ಇವತ್ತು ನಾವು ನೋಡುವ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ ಅಲ್ಲಿ ಹಲವಾರು ಕಡಿತಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಸಂಪೂರ್ಣ ಪ್ರೈವೇಟೈಸ್ ಮಾಡ್ತಾರೆ, ಶಿಕ್ಷಣದ ಅನುದಾನ ಕಡಿತ ಮಾಡ್ತಾ ಇದ್ದಾರೆ, ಹೆಲ್ತ್ ಸೆಕ್ಟರ್ ಕಡಿತ ಮಾಡ್ತಾ ಇದ್ದಾರೆ, ಗ್ರಾಮೀಣ ಭಾಗದ ಬೇಸಿಕ್ ಫೆಸಿಲಿಟೀಸ್ ಕಡಿತ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ 6 ಲೈನ್ ಇರೋದನ್ನ 8 ಲೈನ್ ಮಾಡ್ತಾರೆ, ಹೈವೇಗಳನ್ನ ಎಕ್ಸ್ಪ್ರೆಸ್ ಹೈವೇಗಳನ್ನ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ರಸ್ತೆಗಳಿಲ್ಲ. ಅಂದ್ರೆ ಈ ತರದ ಸ್ಕೀಮ್ ಗಳಿಗೆ ಸಂಪೂರ್ಣವಾಗಿ ಅನುದಾನ ಕಟ್ ಮಾಡ್ಬೇಕು ಅನ್ನೋದೇ ಈ ಒಂದು ಸರ್ಕಾರಗಳ ಪಾಲಿಸಿ ಇದೆ. ನಾವು ಆ ಪಾಲಿಸಿನ ಇವತ್ತು ಫೈಟ್ ಮಾಡ್ಬೇಕಾಯ್ತು. ಆ ಪಾಲಿಸಿನಲ್ಲಿ ಬದಲಾವಣೆ ಬರಬೇಕು. ಇವತ್ತು ಉದ್ಯೋಗ ಒಂದು ಸ್ಟೇಬಲ್ ಎಂಪ್ಲಾಯ್ಮೆಂಟ್ ಇದ್ದಾಗ ಮಾತ್ರನೇ ಇವತ್ತು ಉತ್ಪಾದನೆನೂ ಆಗುತ್ತೆ, ಮತ್ತೆ ಒಂದು ಜನಸಾಮಾನ್ಯರ ಬದುಕಿಗೂ ಒಂದು ಡಿಗ್ನಿಫೈಡ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಒಂದು ಸಾಧ್ಯ ಇದೆ. ಸರ್, ನೆಕ್ಸ್ಟ್ ಪ್ರಶ್ನೆ, ಇವಾಗ ತುಂಬಾ ಜನ ಹೇಳೋದು ಈ KPSC ಅಂದ್ರೆ ಭ್ರಷ್ಟಾಚಾರ. ಸರ್, ಈ KE ಕೊಟ್ಬಿಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೊಟ್ಬಿಡಿ, ಅಲ್ಲಿ ಭ್ರಷ್ಟಾಚಾರ ಆಗಲ್ಲ ಅಂತಾನು ಹೇಳ್ತಾರೆ. ಆಮೇಲೆ ಕೆಲವರು ಹೇಳೋದು ಈ ಏನು ವಿದ್ಯಾರ್ಥಿಗಳು ಈ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಸರ್, ಅಲ್ಲಿ ಏನ್ ಫೀಸ್ ಕಲೆಕ್ಟ್ ಮಾಡ್ತಾರೆ, ಇದೇ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಸೊ ಇದೆಲ್ಲಾನು ಇನ್ನೊಂದು ಏನಂದ್ರೆ ಈ ಎಕ್ಸಾಮ್ಗಳು ಮಾಡೋದೇ ಫೀಸ್ಗೋಸ್ಕರ ಅಂತಾನು ಕೆಲವರು ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಸಿಕಲಿ ಏನಂತಂದ್ರೆ ಇವತ್ತು ಯಾರು ಉದ್ಯೋಗಕ್ಕೆ ಅಪ್ಲೈ ಮಾಡ್ತಾ ಇದಾರೆ, ನಿರುದ್ಯೋಗಿ ಯುವ ಜನರು. ಮೊದಲೇ ದುಡಿಮೆ ಇಲ್ಲ, ಆದಾಯ ಇಲ್ಲ. ಇವತ್ತು ನಮ್ಮ ಧಾರವಾಡದಂತ ಪರಿಸ್ಥಿತಿನಲ್ಲಿ ನೋಡಿದ್ರೆ ಒಂದು ತಿಂಗಳು ಒಬ್ಬ ಉದ್ಯೋಗಾಕಾಂಕ್ಷಿ ಒಂದು ರೂಮ್ ಮಾಡ್ಕೊಂಡು ಒಂದು ಲೈಬ್ರರಿಗೆ ಹೋಗಿ ಓದ್ಬೇಕು ಅಂತಂದ್ರೆ ಕನಿಷ್ಠ ಒಂದು ತಿಂಗಳು 6,000 to 7,000 ರೂಪಾಯಿ ಖರ್ಚು ಮಾಡ್ತಾರೆ. ಎಷ್ಟೋ ಜನ ಮನೆಗಳಲ್ಲಿ ಸಾಲ ಮಾಡ್ಬಿಟ್ಟು ಇಲ್ಲಿ ಬರ್ತಾರೆ, ಅಥವಾ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ಬಿಟ್ಟು ಏನೋ ಒಂದು ಕನಿಷ್ಠ ಇದ್ರಲ್ಲಿ ಒಂದು ಸ್ಟಡಿಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಇವಾಗ ಸರ್ಕಾರಗಳು ಒಂದು ಹಿಂದೆಲ್ಲ ಹಲವಾರು ಎಕ್ಸಾಮ್ಗಳು KPSC ನಲ್ಲಿ ನಡೀತಾ ಇರೋದನ್ನ ಈಗ KE ಕೊಟ್ಟಿದೀವಿ ಅಂತ ಹೇಳುತ್ತೆ. ಸೊ ಇಲ್ಲಿ ಈ ಫ್ರೆಶ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಈಗ ಮೊನ್ನೆ PC ಎಕ್ಸಾಮ್ ನಡೀತು ಸಿವಿಲ್ದು. KPSC ಮುಂಚೆ ನಡೆಸ್ತು, ಕರ್ನಾಟಕ ಸ್ಟೇಟ್ ಪೊಲೀಸ್ ನಡೆಸ್ತಾ ಇತ್ತ ಎಕ್ಸಾಮ್ ನ. ಅವಾಗ 400 ರೂಪಾಯಿ ಫೀಸ್ ಇತ್ತು. ಸೊ ಇವರು ಇವಾಗ 750 ರೂಪಾಯಿ ಮಾಡಿದ್ರು, ಏಕಾಏಕಿ 350 ರೂಪಾಯಿ ಜಾಸ್ತಿ ಮಾಡಿದ್ರು ಫೀಸ್ ನ. ಸೊ ಅಲ್ಲಿ ಒಬ್ಬ ಹುಡುಗ ಒಂದು ಹೈದರಾಬಾದ್ ಕರ್ನಾಟಕ ಮತ್ತೆ HK ಭಾಗದಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಅವನು ಹತ್ತತ್ರ ಸುಮಾರು 1,500 ರೂಪಾಯಿ ಅಂದ್ರೆ 1,500 ರೂಪಾಯಿ ಅವನು ಒಂದು ಫೀಸ್ ಅನ್ನ ಕಟ್ಟಬೇಕಾಗಿ ಬಂತು. ಸೊ ಈಗ ಸಾಲಾಗಿ ನೋಟಿಸ್ ಗಳು ಬರ್ತಾ ಇದಾವೆ KE ಅಂತ, ಕೆಲವು 80 ಪೋಸ್ಟ್ 70 ಪೋಸ್ಟ್ 100 ಪೋಸ್ಟ್ ಈ ತರ ಎಲ್ಲ. ಅಪ್ಲಿಕೇಶನ್ ಫೀಸ್ ಎಷ್ಟಿದಾವೆ? 700, 800, 1,000 ರೂಪಾಯಿ. ಅವ್ರು ಎಲ್ಲದಕ್ಕೂ ಏನಾದ್ರು ನಾನು ಪ್ರಯತ್ನ ಪಡ್ಬೇಕಂತ ಅಪ್ಲೈ ಮಾಡಿದ್ರೆ ಅಪ್ಲಿಕೇಶನ್ ಫೀಸ್ ಗಳೇ 5,000-6,000 7,000 ರೂಪಾಯಿ ಆಗುತ್ತೆ ಅವ್ರದ್ದು. ಆ ತರದ್ದು ಪರಿಸ್ಥಿತಿ ಇದೆ ಇಲ್ಲಿ. ನಾವು ಈವನ್ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ ನಾವು ಹಿಂದೆಯಿಂದ ಕೂಡ ಧ್ವನಿ ಎತ್ತಾ ಇದೀವಿ. ಏನಂತಂದ್ರೆ ಅಪ್ಲಿಕೇಶನ್ ಫೀಸ್ ಅನ್ನ 0ಗೆ ಇಳಿಸ್ಬೇಕು, ಅಪ್ಲಿಕೇಶನ್ ಫೀಸ್ ಅನ್ನ ಕಲೆಕ್ಟ್ ಮಾಡಬಾರ್ದು. ಯಾಕಂದ್ರೆ ಅವ್ರ ನಿರುದ್ಯೋಗಿಗಳು, ಅವ್ರ ಕಡೆ ಆದಾಯ ಇಲ್ಲ, ಕಷ್ಟಪಟ್ಟು ಕಲಿತಾ ಇರ್ತಾರೆ ಒಂದು ಎಕ್ಸಾಮಿಗೆ. ಸೊ ಹಾಗಾಗಿ ಅಪ್ಲಿಕೇಶನ್ ಫೀಸ್ ನ 0 ಮಾಡ್ಬೇಕು ಅಂತ ನಾವು ಕೇಳ್ತಾ ಇದೀವಿ. ಒಂದು. ಎರಡನೇದು, ಇವತ್ತು ಎಕ್ಸಾಮ್ KE ನಡೆಸಬೇಕಾ KPSC ನಡೆಸಬೇಕಾ ಅನ್ನೋದಲ್ಲ. ಇಲ್ಲಿ KPSC ಇಷ್ಟೊಂದು ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಾ ಇರೋದಕ್ಕೆ ಸರ್ಕಾರ KE ಮುಖ ತೋರಿಸ್ತಾ ಇದೆ. ಆದ್ರೆ ಎರಡೂ ಕೂಡ ಸರ್ಕಾರದ ಸಂಸ್ಥೆಗಳಲ್ವಾ? ಇಡೀ ಸಿಸ್ಟಮೇ ಇವತ್ತು ಭ್ರಷ್ಟಾಚಾರದ ಕೂಪ ಆಗಿರೋದ್ರ ರಿಫ್ಲೆಕ್ಷನ್ KPSC ಅಲ್ಲಿ ಕಾಣಿಸ್ತಾ ಇದೆ. ಹಂಗಂತೇಳಿ KE ನಲ್ಲಿ ಮುಂದೆ ಕಾಣಲ್ವಾ ಅಂತಂದ್ರೆ ಅದ್ರ ಬಗ್ಗೆ ನಾವು ಈಗ್ಲೇ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ KPSC ನ ತೋರಿಸ್ಬಿಟ್ಟು KE ಸ್ವಚ್ಛವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಇದು ಒಂದು ರಿಲೇಟಿವ್ಲಿ ನಮಗೆ ಫೀಲ್ ಆಗುತ್ತೆ. ಬಟ್ ಇವತ್ತು ಇದೇ ವ್ಯವಸ್ಥೆ ಒಳಗಡೆ ಕೆಇಎನು ಇರೋದು. ಹಾಗಾಗಿ ನಾವು ಇವತ್ತು ಕೆಪಿಎಸ್ಸಿ ವಿರುದ್ಧ ಬಲಿಷ್ಠವಾಗಿ ಧ್ವನಿ ಎತ್ತಿದ್ರೆ ಸರ್ಕಾರ ಅಲರ್ಟ್ ಆಗುತ್ತೆ. ಇಲ್ಲಿ ಕೂಡ ಪ್ರಾಮಾಣಿಕವಾಗಿ ನಡೆಸುವಂತ ಪ್ರಯತ್ನ ಮಾಡುತ್ತೆ. ಮತ್ತೆ ಆ ಸಂಸ್ಥೆಗಳು ಪ್ರಾಮಾಣಿಕವಾಗಿ ನಡೆದಾಗ ಒಂದು ಆನೆಸ್ಟ್ ಆಗಿ ಸ್ಟಡಿ ಮಾಡುವಂತ ಹುಡುಗರುಗಳಿಗೆ ಯಾರಿಗೆ ಏಬಲ್ ಇದೆ ಅವರಿಗೆ ಜಾಬ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹಂಗಾಗಿ ಎಷ್ಟೋ ವಾದಗಳನ್ನ ಹರಿಬಿಡ್ತಾರೆ, ಕೆಪಿಎಸ್ಸಿ ಇಂದ ಕೆಇಎಗೆ ಟ್ರಾನ್ಸ್ಫರ್ ಮಾಡ್ಬಿಡಿ ಅಂತ. ಅದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನಗನ್ಸಲ್ಲ. ಇವತ್ತು ಭ್ರಷ್ಟಾಚಾರ ಅದು ಕೆಇಎ ಆಗಿರ್ಲಿ ಕೆಪಿಎಸ್ಸಿ ಆಗಿರ್ಲಿ, ಅಲ್ಲಿ ಅದನ್ನ ತಳಮಟ್ಟದಲ್ಲಿ ಅದನ್ನ ಒಂದು ಭ್ರಷ್ಟಾಚಾರ ಮುಕ್ತ ಮಾಡ್ಲಿಕ್ಕೆ ಸರ್ಕಾರ ಒಂದು ದಿಟ್ಟವಾದಂತ ಕ್ರಮ ತಗೊಳ್ಬೇಕು. ಹಂಗಾದಾಗ ಮಾತ್ರನೇ ಒಂದು ಪಾರದರ್ಶಕ ನೇಮಕಾತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಪ್ರಶ್ನೆ ಸರ್, ಇವಾಗ ಕೇಂದ್ರ ಸರ್ಕಾರ ಇವರು ಇವಾಗ ನೇಮಕಾತಿಗಳು ಮಾಡ್ತಾ ಇದಾರಾ ಅನ್ನೋದು ಪ್ರಶ್ನೆ ಸರ್. ಇನ್ನೊಂದು, ಇವತ್ತು ನಾವು ಕೇಂದ್ರ ಸರ್ಕಾರ ಕೂಡ ನೋಡ್ತಾ ಇದೀವಿ, ತುಂಬಾ ಜನ ಮಾತಾಡುವಂತದ್ದು ಎಲ್ಲ ಖಾಸಗೀಕರಣ ಮಾಡುವಂತ ದಾರಿಯಲ್ಲಿ ನಡೀತಾ ಇದ್ದಾರೆ. ಖಾಸಗೀಕರಣ ಮಾಡಿದ್ರೆ ಸರ್ಕಾರಿ ಹುದ್ದೆಗಳು ಎಲ್ಲಿ ಉಳಿಯುತ್ತೆ ಸರ್, ಸಂಪೂರ್ಣವಾಗಿ ಮುಚ್ಚೋಗುತ್ತೆ. ಇನ್ನೊಂದು, ಸೈನಿಕರನ್ನು ಬಿಟ್ಟಿಲ್ಲ ಅವರು ಅನ್ನೋದು ವಾದ ಇದೆ. ಅಂದ್ರೆ ಅಲ್ಲೂ ಕೂಡ ನೀವು ದೇಶ ಸೇವೆ ಮಾಡಕ್ ಹೋಗ್ತೀನಿ ಅಂದ್ರೂ ಕೂಡ ಅಲ್ಲಿ ಅಗ್ನಿವೀರ್ ಸ್ಕೀಮ್ 4 ವರ್ಷ ಏನೋ ಮಾಡು, ಆಮೇಲೆ ಸರಿ ಅನ್ಸ ತಗೊಳ್ತೀವಿ ಅಂತ ಕೈ ಬಿಟ್ಬಿಡ್ತೀವಿ ಅಂತ. ಇವಾಗ ಕೇಂದ್ರ ಸರ್ಕಾರದ ಉದ್ಯೋಗ ನೀತಿ ಏನು ಜನಪರವಾಗಿದ್ಯಾ ವಿದ್ಯಾರ್ಥಿಗಳ ಪರವಾಗಿದ್ಯಾ ಸರ್? ನೋಡಿ, ಕೇಂದ್ರ ಸರ್ಕಾರ ಇವಾಗ ಈ ನೀತಿಗಳನ್ನ ತಗೊಂಡ್ಬಂದಿದೆ. ನಮ್ಮ ಭವಾನಿ ಶಂಕರ್ ಅವ್ರು ಹೇಳ್ದಂಗೆ FRBM ತಗೊಂಡ್ಬಂದಿದ್ ಬಿಜೆಪಿ ಸರ್ಕಾರ. ಅದಾದ ನಂತರ 10 ವರ್ಷ ಕಾಂಗ್ರೆಸ್ ಸರ್ಕಾರ ಇತ್ತು. ಅವಾಗ ನೇಮಕಾತಿಗಳಾಗೋಯ್ತಾ? ಹಾಗಾದ್ರೆ ಅವಾಗ ಎಷ್ಟು ನೇಮಕ ಆಗಿದೆ ಅನ್ನೋದೇ ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಅದಾದ ನಂತರ ಇವಾಗ ಮತ್ತೆ 12 ವರ್ಷದಿಂದ ಬಿಜೆಪಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆಸ್ತಾ ಇದೆ, NDA. ಇವಾಗ ಅವರು ಇನಿಷಿಯಲಿ 2014ರಲ್ಲಿ ಹೇಳಿದ್ದು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ. ಕೊನೆಗೆ ಅವ್ರು ಹೇಳಿದ್ದು ಪಕೋಡ ಮಾರಿ, ಅದನ್ನು ಒಂದು ಉದ್ಯೋಗನೇ ಅಲ್ವಾ ಅಂತ ಹೇಳೋರು. ಈ ತರ ನಗೆ ಪಾಟ್ಲು ಮಾಡ್ತಾ ಇದಾರೆ ಅಷ್ಟೇ. ಇವರಲ್ಲಿ ಪಾಲಿಸಿ ಇದೆಯಾ ಅಂತ ಕೇಳಿದ್ರೆ ಪಾಲಿಸಿ ಇದೆ, ಆದ್ರೆ ಯಾವ ತರ ಪಾಲಿಸಿ? ಏರ್ಪೋರ್ಟ್ಗಳನ್ನ ಮಾರ್ಬಿಡಿ, ಪ್ರೈವೇಟೈಸ್ ಮಾಡ್ಬಿಡಿ, ಇಂಡಿಯನ್ ರೈಲ್ವೇಸ್ ನ ಪ್ರೈವೇಟೈಸ್ ಮಾಡ್ಬಿಡಿ. ಇಂಡಿಯನ್ ರೈಲ್ವೇಸ್ ಒಳಗಡೆ ಏನು ತಗೋತಾ ಇದ್ರು ಕಾರ್ಮಿಕರನ್ನ, ಅದನ್ನ ಬಿಟ್ಬಿಡ್ತಾರೆ, ಅದನ್ನ ಔಟ್ಸೋರ್ಸ್ ಮಾಡ್ಬಿಡ್ತಾರೆ. ಸುಮ್ಮನೆ ನೋಡಿ, ಇವಾಗ ಪ್ಯಾಂಟ್ರಿ ಕಾರ್ ಅದು ಬರ್ತಾ ಇದ್ದಂತ ಸರ್ವಿಸ್, ಅದು ಎಲ್ಲರೂ ಬೈಕೊಳ್ಳೋಂಗಾಯ್ತು, ಏನ್ ಇಷ್ಟು ಕೆಟ್ಟದಾಗಿದೆಯಲ್ಲ ಇದು ಸರ್ವಿಸ್ ಅಂತ ಬೈಕೊಂತ ಇದ್ದಂಗೆನೆ ಕೊನೆಗೆ ಪ್ರೈವೇಟ್ ಅವ್ರಿಗೆ ಮಾರ್ಬಿಟ್ರು. ಇವಾಗ ಪ್ಲಾಟ್ಫಾರ್ಮ್ ಗಳನ್ನ ಪ್ರೈವೇಟ್ ಅವ್ರು ಕೊಡ್ತಾರಂತೆ, ಸ್ಟೇಷನ್ ಗಳನ್ನ ಪ್ರೈವೇಟ್ ಅವ್ರು ಕೊಡ್ತಾರಂತೆ. ಇನ್ ಮುಂದೆ ಹೆಂಗೆ ನಾವು ಟ್ರೈನಲ್ಲಿ ಓಡಾಡ್ತಾ ಇದೀವಿ, ಪ್ರೈವೇಟ್ ರೈಲ್ಗಳು ಓಡಾಡುತ್ತಂತೆ. ಪ್ರೈವೇಟ್ ರೈಲ್ಗಳನ್ನ ಓಡಾಡಿಸ್ತಾ ಇದಾರೆ. ನೆಕ್ಸ್ಟ್ ಬಂದರುಗಳು, ಪೋರ್ಟ್ ಗಳನ್ನ ಪ್ರೈವೇಟೈಸ್ ಮಾಡ್ಬಿಟ್ಟಿದ್ದಾರೆ. ಏನು ಇದೆ ಎಲ್ಲದನ್ನು ಮಾರ್ತಾ ಇದಾರೆ ಅಷ್ಟೇನೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳಂತೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೇನೆ ಅವರುಗಳು, ಅಂದ್ರೆ ಸೆಂಟ್ರಲ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳನ್ನ ಕ್ಲೋಸ್ ಡೌನ್ ಮಾಡಕ್ ಶುರು ಮಾಡ್ಬಿಟ್ರು. ಅದನ್ನೇ ಇವರು ಕಂಟಿನ್ಯೂ ಮಾಡಿದ್ದಾರೆ. ಪಬ್ಲಿಕ್ ಸೆಕ್ಟರ್ ಯೂನಿಟ್ ಗಳೇ ಇಲ್ಲ ಇವತ್ತು, ಅದನ್ನ ಬಲಪಡಿಸಬೇಕಾಗಿದೆ. ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದೆ ಸರ್ಕಾರ. ಇನ್ನೊಂದ್ ಕಡೆಗೆ ಇನ್ವೆಸ್ಟರ್ಸ್ ತಗೊಂಡ್ಬಂದು ಇನ್ವೆಸ್ಟ್ ಮಾಡ್ತಾರಲ್ವಾ, ಸಂತೋಷ, ಮಾಡ್ಲಿ, ಒಂದಷ್ಟು ಜಾಬ್ಸ್ ಜನರೇಟ್ ಆಗುತ್ತಲ್ವಾ, ಮಾಡ್ಲಿ, ಆಯ್ತು. ಬಟ್ ಇವಾಗ ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟು ಜಾಬ್ಸ್ ನ ಎನ್ಶೋರ್ ಮಾಡಿ ನೀವು ಅನ್ನೋ ಪಾಲಿಸಿ ಇದೆಯಾ ಸರ್ಕಾರದಲ್ಲಿ? ಸೊ ಇವಾಗ 10 ಕೋಟಿ ಇನ್ವೆಸ್ಟ್ಮೆಂಟ್ ಗೆ ಒಂದು 100 ಜನಕ್ಕೆ ನೀನು ಎನ್ಶೋರ್ ಮಾಡ್ಬೇಕು ಜಾಬ್. ನಾನೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದನ್ನ ಎಕ್ಸ್ಪರ್ಟ್ಸ್ ಗಳು ಹೇಳ್ಬೇಕು. ಇನ್ನ ಇವಾಗ 100 ಕೋಟಿ ಇನ್ವೆಸ್ಟ್ಮೆಂಟ್, 1000 ಕೋಟಿ ಇನ್ವೆಸ್ಟ್ಮೆಂಟ್, ಜಾಬ್ಸ್ ಎಷ್ಟು ಜನರೇಟ್ ಆಯ್ತು? 100, 150. ಆ 150ರಲ್ಲಿ 50 ಜನ ಪಾಪ ಕಸ ಗುಡಿಸೋರು, ಇನ್ನ 100 ಜನ ಇಂಜಿನಿಯರ್ಸ್, ಆತರ ಆ 100 ಜನದಲ್ಲಿ ಒಂದಷ್ಟು ಜನ ಕಾಂಟ್ರಾಕ್ಟ್, ಹಿಂಗ್ ತಗೋತಾ ಇದಾರೆ. ದಿಸ್ ಇಸ್ ದಿ ಕಂಡೀಷನ್ ಆಫ್ ಜಾಬ್ಸ್ ಇವತ್ತು. ಅದಕ್ಕೆ ಇವತ್ತು ಇಂಡಿಯಾ ಅಫಿಷಿಯಲಿ ಹೇಳ್ತಾ ಇರೋದು 7.8% ಅಷ್ಟು ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ ಅಂತ. ಬಟ್ ಅನ್ಅಫಿಷಿಯಲಿ ಸುಮಾರು ಜನ ಹೇಳ್ತಾರದು ಅದಕ್ಕಿಂತ ಜಾಸ್ತಿ ಇದೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂತ. ಅದಕ್ಕಾಗಿ ಕೇಂದ್ರ ಸರ್ಕಾರ ಆಗ್ಲಿ ಅಥವಾ ಕೇಂದ್ರದ ಸರ್ಕಾರದಲ್ಲಿ ಕೂತಿರುವಂತ ಬೇರೆ ಬೇರೆ ರಾಜಕೀಯ ಪಕ್ಷಗಳಾಗ್ಲಿ ಯುವಕರ ಪರವಾಗಿ ಪಾಲಿಸಿಗಳನ್ನ ತರ್ತಾ ಇಲ್ಲ. ಅದು ಹಗಲು ಬೆಳಕಷ್ಟು ಸತ್ಯ. ಅದು ನೀವಿಬ್ರು ಸಕ್ರಿಯವಾಗಿದ್ದೀರಾ. ಅದರಲ್ಲೂ ಧಾರವಾಡದಲ್ಲಿ ಹೋರಾಟ ಬೆಳೀತು, ಅದರಲ್ಲಿ ನಿಮ್ಮ ಪಾತ್ರ ಕೂಡ, ಅದರಲ್ಲೂ AIDYO ಮತ್ತೆ ಉದ್ಯೋಗಾಕಾಂಕ್ಷಿಗಳ ಏನು ಸಮಿತಿಯ ಪಾತ್ರ ಕೂಡ ಬಹಳ ಮಹತ್ವವಾಗಿತ್ತು. ಬೆಂಗಳೂರಲ್ಲೂ ಕೂಡ ನೀವು ರಾಜ್ಯದ ಎಲ್ಲೆಡೆ ಹೋರಾಟಗಳು ಕರ್ತಾ ಇದ್ದೀರಾ. ಸೊ ಇಂಥ ಸಂದರ್ಭದಲ್ಲಿ ಸರ್, ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ಆಕಾಂಕ್ಷಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇವಾಗ ತುಂಬಾ ನಮ್ಮ ಕರ್ನಾಟಕದಲ್ಲೇ ನೋಡಿದ್ರೆ ಕಳೆದ ಏನು ಸೆಪ್ಟೆಂಬರ್ ನಿಂದ ಹೋರಾಟನ ಕಟ್ಟಿದ್ವಿ, ಸತತವಾಗಿ 1 ವರ್ಷಗಳ ಕಾಲ ಹೋರಾಟ ಆಯ್ತು, ಹಲವಾರು ಹಂತಗಳಲ್ಲಿ ಹೋರಾಟ ಆಯ್ತು. ಹೋರಾಟ ಆದ್ಮೇಲೆ ಇವಾಗ ರಾಜ್ಯ ಸರ್ಕಾರ ಒಂದಷ್ಟು ನೇಮಕಾತಿಗಳನ್ನ ಮಾಡ್ತಾ ಇದೆ. ಸೊ ಇದು ಫೈನಲಿ ಇದು ಏನ್ ಸೂಚಿಸ್ತದಂತಂದ್ರೆ, ಇವತ್ತು ನಮ್ಮ ಹೋರಾಟ ಬಿಟ್ಟು ಬೇರೆ ದಾರಿ ಇಲ್ಲ. ಇವತ್ತು ನಾವು ಒಂದು ಉದ್ಯೋಗ ಪಡಿಬೇಕಂತಂದ್ರೂ ಕೂಡ ಸಂಘಟಿತವಾಗಿ ಹೋರಾಟಗಳನ್ನ ಬೆಳೆಸಬೇಕಾಗಿದೆ. ಅಲ್ಲಿ ನಾನು ರಾಜ್ಯದ ಯುವಜನರಲ್ಲಿ, ಉದ್ಯೋಗಾಕಾಂಕ್ಷಿ ಯುವಜನರಲ್ಲಿ ನಾನು ಅಪೀಲ್ ಮಾಡ್ಕೊಳ್ಳೋದೇನಂತಂದ್ರೆ, ಇಲ್ಲಿ ನಾವುಗಳು ನಮ್ಮ ಸಮಿತಿಗಳನ್ನ ಮಾಡ್ಕೊಳ್ಳೋಣ. ಉದ್ಯೋಗಾಕಾಂಕ್ಷಿಗಳ ಸಮಿತಿಗಳನ್ನ ಎಲ್ಲಾ ಹಂತದಲ್ಲೂ, ಅದು ನಾವು ಒಂದು ಲೈಬ್ರರಿನಲ್ಲಿ ಓದ್ತಾ ಇದೀವ ಅಥವಾ ಒಂದು ಸಾರ್ವಜನಿಕ ಲೈಬ್ರರಿನಲ್ಲಿ ಓದ್ತಾ ಇದೀವ, ಒಂದು ಹಳ್ಳಿನಲ್ಲಿ ಇದೀವೋ, ನಮ್ಮ ಹೋರಾಟ ಸಮಿತಿಗಳನ್ನ ಮಾಡ್ಕೊಳ್ಳೋಣ. ಅದ್ರ ಮೂಲಕ ನಾವು ಒಂದು ಸಂಘಟಿತ ಹೋರಾಟವನ್ನ ಕಟ್ಟೋಣ. ಒಂದು ದಿನದ ಹೋರಾಟದಿಂದ ಸಮಸ್ಯೆ ಬಗೆಹರಿಯಲ್ಲ. ಇವತ್ತು ಒಂದು ದೀರ್ಘಾವಧಿ ಸಸ್ಟೈನ್ಡ್ ಮೂವ್ಮೆಂಟ್ ಬೇಕಾಗಿದೆ. ಒಂದು ಸರ್ಕಾರಗಳ ಈ ಒಂದು ವಿದ್ಯಾರ್ಥಿ ವಿರೋಧಿ, ಯುವಜನ ವಿರೋಧಿ ನೀತಿಗಳನ್ನ ನಾವು ಸೋಲಿಸ್ತಾ ಇರೋದು ಯಾವುದೋ ಒಂದು ಸಣ್ಣ ಒಂದು ಸ್ಕೀಮ್ ಅಲ್ಲ. ಒಂದು ನೀತಿಗಳನ್ನ ಸೋಲಿಸ್ಬೇಕಂತಂದ್ರೆ ಒಂದು ಬಲವಾದಂತ, ಒಂದು ಬಲಿಷ್ಠವಾದಂತ ಒಂದು ಯುವಜನ ಚಳುವಳಿ ಕಟ್ಟಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವು ಸಮಿತಿಗಳನ್ನ ಮಾಡಿಕೊಂಡು, ಇದ್ರ ಜೊತೆಗೆ
ಇಲ್ಲಿ ಒಂದು ಇಂಪರ್ಸನಲ್ ಆಟಿಟ್ಯೂಡ್ ಕೂಡ ಬೇಕಾಗಿದೆ ನಮ್ಗೆ. ನನಗೆ ಸಿಗದೇ ಇದ್ರೂ ಪರವಾಗಿಲ್ಲ, ಯಾರು ಆನೆಸ್ಟ್ ಆಗಿ ನನ್ಕಿಂತ ಏಬಲ್ ಇದ್ದಾರೆ ಅವರಿಗೆ ಉದ್ಯೋಗ ಸಿಗಬೇಕು ಅನ್ನುವಂತ ಒಂದು ಉನ್ನತವಾದಂತ ಒಂದು ನೈತಿಕತೆನ ಕೂಡ ಇಟ್ಕೊಂಡು ನಾವು ಈ ಒಂದು ಹೋರಾಟಗಳನ್ನ ಬಿಲ್ಡ್ ಮಾಡಿದಾಗ ಮಾತ್ರನೇ ನಾವು ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ ಸಾಧ್ಯ ಇದೆ. ಆ ದಿಕ್ಕಿನಲ್ಲಿ ರಾಜ್ಯದ ಎಲ್ಲ ಯುವ ಜನರು ಉದ್ಯೋಗಾಕಾಂಕ್ಷಿಗಳು ತಯಾರಾಗ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಭಗತ್ ಸಿಂಗ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಈ ತರ ಯಾರೋ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟರು, ಸಮಾಜಕ್ಕೋಸ್ಕರ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿ ನಿಂತ್ಕೊಂಡ್ರು, ಅವರು ನಮ್ಗೆ ಆದರ್ಶ. ನಮಗನ್ಸೋದು ಇವತ್ತು ನನಗ್ ಸಿಗದೆ ಹೋಗ್ಬೋದು. ಭಗತ್ ಸಿಂಗ್ ಪ್ರಾಣ ಕೊಡೋಕೆ ಹೋದಾಗ ನಾನ್ ಸ್ವಾತಂತ್ರ್ಯ ನೋಡ್ತೀನಿ ಅಂತ ಪ್ರಾಣ ಕೊಟ್ನಾ? ಖಂಡಿತ ಇಲ್ಲ. ಅಥವಾ ನೇತಾಜಿ ಅಂತ ಧೀರೋದ್ದಾತ ಅಂತ ಹೋರಾಟನ ನಡೆಸಿದ್ರು. ಇಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಹೋಗಿ, ಅಲ್ಲಿಂದ ಜರ್ಮನಿಗೆ ಹೋಗಿ, ಜರ್ಮನಿಯಿಂದ ಸಬ್ಮರೀನ್ ನಲ್ಲಿ ಜಪಾನ್ಗೆ ಹೋಗಿ ನಾನ್ ಸ್ವಾತಂತ್ರ್ಯ ನೋಡ್ತೀನಿ ಅಂತ ಹೋದವರಲ್ಲ ಅವರು. ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವತ್ತು ಅವರು ಆದರ್ಶ ಆದಾಗ ನಮ್ಮ ವಿದ್ಯಾರ್ಥಿ ಯುವಕರಿಗೆ ಇವತ್ತಿನ ಸಮಸ್ಯೆಗಳನ್ನ ನೋಡಿದಾಗ ನಾವು ಸಂಘಟಿತರಾಗಬೇಕು, ಫೈಟ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲಾಂದ್ರೆ ನನಗ್ ಸಿಗುತ್ತಾ, ನಾನು ಹೋರಾಟಕ್ಕೆ ಬರ್ತೀನಿ, ಈ ಆಟಿಟ್ಯೂಡ್ ಬಂದ್ಬಿಡುತ್ತೆ. ಇದೆಲ್ಲ ಬೇಕಾಗಿರೋದು ನಮ್ಗೆ. ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿದೆ ಅನ್ನೋ ಮನೋಭಾವನೆ ಬೆಳಿಬೇಕಾಗಿದೆ. ಅದಕ್ಕೆ ಭಗತ್ ಸಿಂಗ್ ಆಗ್ಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಇನ್ನ ಸಾಕಷ್ಟು ಜನ ಮಹನೀಯರು ಹೆಸರಿಲ್ದಂಗೆ ಹೊರಟೋಗಿದ್ದಾರೆ ನಮ್ಮ ಇತಿಹಾಸದ ಪುಟಗಳಲ್ಲಿ. ಅವರೆಲ್ಲ ನಿಂತ್ಕೊಂಡಿದ್ದು ನ್ಯಾಯಕ್ಕೋಸ್ಕರ. ಆ ಒಂದು ಆದರ್ಶ ನಮ್ಮದಾಗ್ಬೇಕಾಗಿದೆ. AIDYO ಇಂದ ಈ ಆದರ್ಶಗಳನ್ನ ತಗೊಂಡು ಹೋಗ್ತಾ ನಾವು ಜೊತೆಗೆ ಹೋರಾಟಗಳನ್ನ ಕಟ್ಟೋ ಕೆಲಸನ ಮಾಡ್ತಾ ಇರೋದು. ಸೊ ಇಲ್ಲಿ ಕೂಡ ಇವತ್ತಿನ ಸಮಸ್ಯೆಗಳಿಗೆ ಇವತ್ತಿನ ಯುವಕರು ನಾವುಗಳು ಎದ್ದು ನಿಂತ್ಕೊಬೇಕು ಅಂತ ಅನ್ಸುತ್ತೆ. ನಾನು ದೆಹಲಿಯ ರೈತರ ಹೋರಾಟದ ಒಂದು ಎಕ್ಸಾಂಪಲ್ ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ದೆಹಲಿಯ ದೆಹಲಿಯ ಸುತ್ತಮುತ್ತ ರೈತರ ಹೋರಾಟಕ್ಕೆ ಕೂತಾಗ AIDYO ಇಂದ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆನಲ್ಲಿ ಸಾಕಷ್ಟು ಜನ ಅಲ್ಲಿ ಹೋಗಿ ಕೆಲವು ದಿನ ಅಲ್ಲಿದ್ವಿ. ಅವಾಗ ಒಬ್ಬ ರೈತರನ್ನ ನಾವು ಮಾತಾಡಿಸ್ತಾ ಒಬ್ರು ಪ್ರಶ್ನೆ ಕೇಳಿದ್ರು, ಇವಾಗ ಈ ಹೋರಾಟ ಮಾಡ್ತಾ ಇದ್ದೀರಲ್ಲ, ಇದು ಫೇಲ್ ಆಗೋದ್ರೆ ಏನ್ ಮಾಡ್ತೀರಾ ಅಂದ್ರು. ಅವರು ಹಿರಿಕರು. ಅವ್ರು ಹೇಳಿದ ಉತ್ತರ ಏನಂದ್ರೆ, ನಾವು ಎಷ್ಟೋ ಸಲ ಮಳೆ ನಂಬ್ಕೊಂಡು ಬೆಳೆ ಹಾಕ್ತಿವಿ, ಮಳೆನೇ ಬರಲ್ಲ, ಆದ್ರೆ ಉಳುಮೆ ಮಾಡೋದು ಬಿಟ್ಟಿದೀವ ಅಂತ ಕೇಳಿದ್ರು. ಈ ಛಲ ಬೇಕಾಗಿದೆ ಇವತ್ತು. ಇನ್ನೊಂದು 2 ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇವತ್ತಿನ ಯುವಕರು ಕೂಡ ಡೆಫಿನೆಟ್ಲಿ ವ್ಯವಸ್ಥೆನ, ಅನ್ಯಾಯನ ಚಾಲೆಂಜ್ ಮಾಡಿದವರು ನಮ್ಮ ಸುತ್ತಮುತ್ತ ಯುವಕರು ಕೂಡ. ರೀಸೆಂಟ್ ಆಗಿ ಡೆಲ್ಲಿನಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ವಿರುದ್ಧ ನಡೆದಂತ ಹೋರಾಟ, ಎಷ್ಟೊಂದ್ ಜನ ಬಂದವರು ಯಾರು ನೀಟ್ ಎಕ್ಸಾಮ್ ತಗೊಂಡವರಲ್ಲ, ಇನ್ನೊಂದಲ್ಲ, ಬಟ್ ಹೋರಾಟಕ್ಕೋಸ್ಕರ ಬಂದವರು. ಜಾರ್ಖಂಡ್ ಅಲ್ಲಿ ನಡೀತಾ ಇದೆ. ಇಲ್ಲಿ ಅನ್ಯಾಯದ ವಿರುದ್ಧ ಎದ್ದು ನಿಲ್ತಾ ಇದಾರೆ ಜನತೆ, ಯುವಕರು ಎದ್ದು ನಿಲ್ತಾ ಇದಾರೆ ಪರ್ಟಿಕ್ಯುಲರ್ಲಿ. ಇದೇ ರೀತಿ ನಾವು ನಿರ್ಭಯ ವಿರುದ್ಧ ರೇಪ್ ಇನ್ಸಿಡೆಂಟ್, ನಿರ್ಭಯ ಅನ್ನೋ ಒಂದು ಹುಡುಗಿ ಮೇಲೆ ಡೆಲ್ಲಿನಲ್ಲಿ ರೇಪ್ ಇನ್ಸಿಡೆಂಟ್ ಆದಾಗ ಯುವಕರು ಅದ್ರ ವಿರುದ್ಧ ಎದ್ದು ನಿಂತ್ಕೊಂಡ್ರು. ಇವತ್ತು ಇಲ್ಲೇ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಇವಾಗ ಇಲ್ಲಿ ನಿಂತಿದೀವಿ. ಇವತ್ತೇನೆ ಹುಡುಗರು, ಕೃಷಿ ವಿಶ್ವವಿದ್ಯಾಲಯದ ಹುಡುಗರು ಅವ್ರದ್ದೊಂದು ಸಮಸ್ಯೆ ತಗೊಂಡು ಹೋರಾಟಕ್ಕೆ ನಿಂತಿದ್ದಾರೆ. ಅದ್ರಲ್ಲಿ ಎಷ್ಟೊಂದ್ ಜನ ಪಾಸ್ ಔಟ್ ಆದವರು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಅಂದ್ರೆ ಅನ್ಯಾಯನ ಪ್ರಶ್ನೆ ಮಾಡುವಂತ ಜನತೆ ಯಾವತ್ತಿಗೂ ನಮ್ ಜೊತೆಗೆ ಇರುತ್ತೆ. ನಾವು ಅದನ್ನ ಹುಡುಕೊಬೇಕಾಗಿದೆ, ಅವ್ರ ಜೊತೆಗೆ ಸೇರ್ಬೇಕಾಗಿದೆ. ಮುಖ್ಯವಾಗಿ ಸಂಘಟಿತರಾಗಬೇಕಾಗಿದೆ. ನಾವು ಬಿಡಿಬಿಡಿಯಾಗಿದ್ರೆ ಆಗೋದಿಲ್ಲ. ಅನ್ಯಾಯನ ಪ್ರಶ್ನೆ ಮಾಡೋ ಮನೋಭಾವನೆ ಖಂಡಿತ ಇದೆ. ಆದರ್ಶಗಳನ್ನ ಇವತ್ತಿಗೂ ಆದರ್ಶಗಳು ಹೊಟ್ಟೋಗಿಲ್ಲ ನಮ್ಮ ಸಮಾಜದಲ್ಲಿ, ಆದರ್ಶಗಳು ಖಂಡಿತ ಇದೆ. ಜೊತೆಗೆ ನಾವು ಸಂಘಟಿತರಾಗಬೇಕಾಗಿದೆ. AIDYO ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಅನ್ಯಾಯ ಎಲ್ಲೇ ನಡೆದ್ರು ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ, ನಾವು ಕೂಡ ಹೋರಾಟಕ್ಕೆ ಬರ್ತೀವಿ. ಇದನ್ನ ಹೇಳ್ತಾ ನಾವೆಲ್ಲ ಸಂಘಟಿತರಾಗೋಣ ಅನ್ನೋ ಒಂದು ಕರೆಯನ್ನ ಕೊಡ್ತಾ ಇದ್ದೀನಿ. ಇಲ್ಲಿ ತನಕ ಈ ಸಂದರ್ಶನದಲ್ಲಿ ಭಾಗಿಯಾಗಿರೋ ಇಬ್ರು ಕೂಡ ಜನಪಥ ನಮ್ಮ ಚಾನೆಲ್ ನಿಂದ ನಿಮಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.